ಈ ದಿನ BA ತೃತೀಯ ಸೆಮಿಸ್ಟರ್ನ ಐಚ್ಛಿಕ ಕನ್ನಡ ಪಠ್ಯದ ಕಾವ್ಯ ಮೀಮಾಂಸೆಯ ಒಂದು ಅಧ್ಯಾಯವಾದ ಕಾವ್ಯ ಕಾರಣ ಈ ಕುರಿತಾದ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಣ. ನೀವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಕವಿತೆ ಹೇಗೆ ಇರ್ತದೆ, ಅದರ ಲಕ್ಷಣ ಏನು, ಕಾವ್ಯ ಲಕ್ಷಣದ ಬಗ್ಗೆ ವಿಸ್ತಾರವಾಗಿ ಅಧ್ಯಯನ ಮಾಡಿದ್ದೀರಿ. ನಮ್ಮ ಭಾರತೀಯ ಮೀಮಾಂಸಕರು ಕಾವ್ಯದ ಲಕ್ಷಣವನ್ನು ಹೇಗೆ ಹೇಳಿದ್ದಾರೆ, ಕವಿತೆಗೆ ಯಾವೆಲ್ಲ ಸಂಗತಿಗಳು ಒಂದು ಕವಿತೆ ಅಂತ ಅನಿಸಿಕೊಳ್ಳಿಕ್ಕೆ ಬೇಕು ಅದನ್ನು ನೋಡಿದಿರಿ. ಈಗ ನಾವು ಕವಿತೆ ಹೇಗೆ ಹುಟ್ಟಿಕೊಳ್ತದೆ, ಕವಿ ಕಾವ್ಯವನ್ನು ಹೇಗೆ ಬರೀತಾನೆ, ಅವನಿಗೆ ಬರೆಯಲಿಕ್ಕೆ ಇರಬೇಕಾದಂಥ ಅರ್ಹತೆಗಳೇನು, ಇದರ ಬಗ್ಗೆ ನಮ್ಮ ಕಾವ್ಯಮೀಮಾಂಸಕರು ಏನು ಚರ್ಚೆ ಮಾಡಿದ್ದಾರೆ ಅನ್ನುವ ಕೆಲವು ವಿಚಾರಗಳನ್ನು ಕಾವ್ಯಮೀಮಾಂಸೆಗೆ ಸಂಬಂಧಪಟ್ಟು ಅಭ್ಯಾಸ ಮಾಡೋಣ. ಇದನ್ನು ಕಾವ್ಯ ಕಾರಣ ಅಂತೇಳಿ ನಾವು ಕರಿಬೋದು. ಅಂದರೆ ಕವಿತೆಗೆ ಕಾರಣವಾಗಬಹುದಾದ ಸಂಗತಿಗಳು ಯಾವುದು, ಕವಿ ಅಂತ ಯಾರಿಗೆ ಹೇಳುತ್ತೇವೆ, ಕವಿ ಬರೆದದ್ದೆಲ್ಲವೂ ಕಾವ್ಯವೋ ಅಥವಾ ಅವನ ಕಾವ್ಯ ಯಾವ ಗುಣಲಕ್ಷಣಗಳನ್ನು ಹೊಂದಿರುತ್ತದೆ ಅನ್ನೋದನ್ನು ನಾವು ಗಮನಿಸಬೇಕು. ಈಗ ಕಾವ್ಯ ಲಕ್ಷಣವನ್ನು ತಿಳ್ಕೊಂಡ ಮೇಲೆ ಆ ಲಕ್ಷಣದಿಂದ ಕೂಡಿದಂಥ ಒಂದು ರಚನೆಯನ್ನು ಕವಿ ಹೇಗೆ ಕಟ್ಟುತ್ತಾನೆ, ಎಲ್ಲರಿಗೂ ಕಟ್ಟಲಿಕ್ಕೆ ಸಾಧ್ಯನಾ ಅಥವಾ ಕೆಲವರಿಗೆ ಮಾತ್ರ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ, ಅಂಥವರಿಗೆ ಮಾತ್ರ ಕವಿ ಅಂತ ಕರೀತೇವೆ, ಹಾಗಿದ್ರೆ ಕವಿ ಅಂತ ಕರೆಸಿಕೊಳ್ಳಲಿಕ್ಕೆ ಯಾವೆಲ್ಲ ಅರ್ಹತೆಗಳು ಅವನಿಗೆ ಬೇಕು, ಇದನ್ನು ನಮ್ಮ ಮೀಮಾಂಸಕರು ಚರ್ಚೆ ಮಾಡಿದ್ರು. ಕೆಲವನ್ನು ನಾವು ನೋಡ್ತಾ ಹೋಗೋಣ. ನಮ್ಮ ಭಟ್ಟಾತೌತ ಎನ್ನುವಂಥ ಒಬ್ಬ ಸಂಸ್ಕೃತದ ಕಾವ್ಯಮೀಮಾಂಸಕ ಈ ಕುರಿತು, ಕವಿ ಕಾವ್ಯ ಇದರ ಕುರಿತು ಒಂದು ಮಾತು ಹೇಳುತ್ತಾನೆ. ಪ್ರಜ್ಞಾ ನವನವೋನ್ಮೇಷ ಶಾಲಿನಿ ಪ್ರತಿಭಾಮತ. ಭಟ್ಟಾತೌತ ಹೇಳುವಂಥ ಒಂದು ಮಾತು. ಪ್ರಜ್ಞಾ ನವನವ ಉನ್ಮೇಷ ಶಾಲಿನಿ ಪ್ರತಿಭಾಮತ ತದನು ಪ್ರಾಣ ಜೀವದ್ವರ್ಣನ ನಿಪುಣಃ ಕವಿ ತಸ್ಯ ಕರ್ಮಂ ಸ್ಮೃತಂ ಕಾವ್ಯಂ. ಪ್ರಜ್ಞಾ ನವನವೋನ್ಮೇಷ ಶಾಲಿನಿ, ಹೊಸ ಹೊಸತನ್ನು ಕಾಣುವಂಥ ಒಂದು ಪ್ರಜ್ಞೆಯೇ ಏನು, ಪ್ರತಿಭೆ. ಪ್ರಜ್ಞೆ ಮತ್ತು ಪ್ರತಿಭೆ, ಈ ಪ್ರತಿಭೆಯ ಸಹಾಯದಿಂದ ಯಾವುದಾದ್ರೂ ಒಂದು ವಸ್ತು ಸಂಗತಿ ತಾನು ಆಯ್ಕೆ ಮಾಡಿಕೊಂಡ ವಿಷಯಕ್ಕೆ ಪ್ರಾಣ ತುಂಬಿ ಜೀವ ತುಂಬಿ ವರ್ಣನೆ ಮಾಡುವಂಥ ನಿಪುಣತೆ ಯಾರಿಗಿದೆಯೋ ಅವನು ಕವಿ. ಮತ್ತು ಕವಿಯ ಆ ಹೊಸ ಹೊಸತನ್ನು ಕಾಣುವಂಥ ಒಂದು ಪ್ರಜ್ಞೆ ಇದೆಯಲ್ಲ, ಆ ಪ್ರಜ್ಞೆಯ ಬಲದಿಂದ, ಅದರ ಸ್ಮರಣೆಯಿಂದ, ನೆನಪಿನಿಂದ ರಚಿಸಿದಂಥ ಕಾರ್ಯವೇ ಅಥವಾ ಅವನು ಆ ಪ್ರಜ್ಞೆಯ ಸ್ಮರಣೆಯಿಂದ ಮಾಡಿದಂಥ ಕಾರ್ಯವೇ, ಕಟ್ಟಿದಂಥ ಒಂದು ರಚನೆಯೇ ಕಾವ್ಯ. ಪ್ರಜ್ಞಾ ನವನವೋನ್ಮೇಷ ಶಾಲಿನಿ ಪ್ರತಿಭಾಮತ, ಹೊಸ ಹೊಸದನ್ನು ನಿತ್ಯ ಕಾಣುವಂಥ ಒಂದು ಪ್ರಜ್ಞೆಯನ್ನೇ, ಅರಿವನ್ನೇ ನಾವು ಪ್ರತಿಭೆ ಅಂತೇಳಿ ಕರೀತೇವೆ. ಈ ಪ್ರತಿಭೆಯ ಬಲದಿಂದ ಯಾರು ಜೀವ ತುಂಬಿ ಒಂದು ವಸ್ತುವನ್ನು ಸಂಗತಿಯನ್ನು ವರ್ಣಿಸ್ತಾರೋ ತದನು ಪ್ರಾಣ ಜೀವದ್ವರ್ಣನ ನಿಪುಣಃ ಕವಿ. ಪ್ರತಿಭೆಯ ಬಲದಿಂದ ಅಥವಾ ಪ್ರತಿಭೆಯನ್ನು ಹೊಂದಿರುವಂಥ ಪ್ರಜ್ಞೆಯನ್ನು ಯಾರು ಹೊಂದಿದ್ದಾರೋ, ಒಳಗೊಂಡಿದ್ದಾರೋ, ಆ ಪ್ರಜ್ಞೆಯ ಕಣ್ಣಿನಿಂದ ಕಂಡಿದ್ದಕ್ಕೆ ಜೀವ ತುಂಬಿ ವರ್ಣನೆ ಮಾಡುವಂಥ ಶಕ್ತಿ, ನೈಪುಣ್ಯತೆ, ಕುಶಲತೆ ಯಾರಿಗಿದೆಯೋ ಅವರು ಕವಿ. ಪ್ರಜ್ಞಾ ನವನವೋನ್ಮೇಷ ಶಾಲಿನಿ ಪ್ರತಿಭಾಮತ
ಹೊಸ ಹೊಸದನ್ನು ಕಾಣುವಂಥ ಒಂದು ಪ್ರಜ್ಞೆಯೇ ಪ್ರತಿಭೆ ಅಂತ ಕರೀತೇವೆ. ಪ್ರತಿಭೆಯ ಬಲದಿಂದ ವರ್ಣನೆ ಮಾಡುವಂಥ ಒಂದು ವಿಶಿಷ್ಟ ಶಕ್ತಿ ಯಾರಿಗೆ ಇದೆಯೋ ಅವನೇ ಕವಿ. ಆ ಕವಿಯ ಸ್ಮರಣೆ, ಅವನು ಅನುಭವಿಸಿದ್ದನ್ನು, ಲೋಕದಲ್ಲಿ ಕಂಡಿದ್ದನ್ನು ನೆನಪು ಮಾಡಿಕೊಳ್ತಾ ಒಂದು ಕೃತಿಯಾಗಿ ಅದನ್ನು ಪುನರ್ನಿರ್ಮಾಣ ಮಾಡ್ತಾನಲ್ಲ, ಅದೇ ಕಾವ್ಯ. ಅಂದರೆ ಇಲ್ಲಿ ಕಾವ್ಯ ಹೇಗೆ ಕಟ್ಟಲ್ಪಡ್ತದೆ, ಅದಕ್ಕೆ ಇರಬೇಕಾದಂಥ ಅರ್ಹತೆಗಳೇನು, ಒಂದು ವಸ್ತು ಕಾವ್ಯ ಆಗುವುದು ಹೇಗೆ, ಎಲ್ಲ ಸಂಗತಿಗಳನ್ನು ಸೂಕ್ಷ್ಮವಾಗಿ ಭಟ್ಟಾರಕ ಏನು ಮಾಡ್ತಾನೆ ಈ ಸೂತ್ರದಲ್ಲಿ ಹಿಡಿದಿಡುತ್ತಾನೆ. ಇದನ್ನು ನಾವು ಸರಳವಾಗಿ ನೋಡೋದಾದರೆ, ಸಾಮಾನ್ಯವಾಗಿ ಕವಿಗಳು ಕವಿತೆಯನ್ನು ಹೇಗೆ ಕಟ್ಟುತ್ತಾರೆ ಅಂತ ನಾವು ವಿಚಾರ ಮಾಡಿದ್ರೆ, ಒಂದನೇದಾಗಿ ಏನು ಬೇಕು, ಲೋಕಾನುಭವ ಬೇಕು. ಲೋಕಾನುಭವ. ಆಮೇಲೆ ಲೋಕಾನುಭವವನ್ನು ನಾವೇನು ಮಾಡ್ತೇವೆ, ಕಾವ್ಯಾನುಭವವಾಗಿ ಪರಿವರ್ತಿಸುತ್ತೇವೆ. ಇದು ಏನು ಮಾಡ್ತದೆ, ವಸ್ತುವನ್ನು ನಿರ್ಮಾಣ ಮಾಡುತ್ತದೆ. ಯಾವುದೇ ಒಂದು ವಸ್ತುವನ್ನು ನಿರ್ಮಾಣ ಮಾಡುತ್ತದೆ ಅಂದರೆ ಲೋಕದ ಎಲ್ಲ ಸಂಗತಿಗಳನ್ನು ನೋಡ್ತಾ 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 ಪ್ರತಿಭಾವಂತನಾದವನಿಗೆ ಅದೇನಾಗ್ತದೆ, ಕಾವ್ಯಾನುಭವವಾಗಿ ಅದು ಅವನಲ್ಲಿ ಪುನರುತ್ಪತ್ತಿ ಆಗ್ತದೆ, ಪುನಃ ನಿರ್ಮಾಣ ಆಗ್ತದೆ. ಲೋಕದ ಯಾವುದೋ ಒಂದು ಅನುಭವ. ಅನುಭವ ಅಂದರೆ ಏನು, ಪಂಚೇಂದ್ರಿಯಗಳಿಂದ ನಮಗೆ ದೊರೆಯುವಂಥ ಜ್ಞಾನ, ಅರಿವು. ನಮ್ಮ 5 ಇಂದ್ರಿಯಗಳನ್ನು, ಜ್ಞಾನೇಂದ್ರಿಯಗಳನ್ನು, ಪಂಚೇಂದ್ರಿಯಗಳನ್ನು ಲೋಕಕ್ಕೆ ಒಡ್ಡಿಕೊಂಡಾಗ ಅದರಿಂದ ದೊರಕುವಂಥ ಅರಿವನ್ನು ನಾವು ಲೋಕಾನುಭವ ಅಂತ ಹೇಳ್ತೇವೆ. ಇವು ಬಿಡಿಬಿಡಿಯಾಗಿ ಆಗ್ತವೆ ಅಂತ ಅಲ್ಲ, 5 ಇಂದ್ರಿಯಗಳಿಂದ ಒಟ್ಟಿಗೆ ನಮಗೆ ಕೆಲವು ಅನುಭವಗಳು ಆಗಬಹುದು. ಕಣ್ಣು ನೋಡಿದ್ದರಿಂದ, ಅದೇ ವೇಳೆಗೆ ಕಿವಿ ಆಲಿಸಿದ್ದರಿಂದ, ಮೂಗು ಆಘ್ರಾಣಿಸಿದ್ದರಿಂದ, ನಾಲಿಗೆ ಆಸ್ವಾದಿಸಿದ್ದರಿಂದ, ಚರ್ಮ ಸ್ಪರ್ಶಿಸಿದ್ದರಿಂದ ಒಂದು ವಸ್ತುವಿಗೆ ಇರುವ ಬೇರೆ ಬೇರೆ ಲಕ್ಷಣಗಳನ್ನು ನಾವೇನು ಮಾಡ್ತೇವೆ, ಈ 5 ಇಂದ್ರಿಯಗಳ ಮೂಲಕ ಅರ್ಥ ಮಾಡ್ಕೊಳ್ತೇವೆ. ಅದು ಸಾಧ್ಯ ಆಗದೆ ಹೋದರೆ ಮತ್ತೆ ಯಂತ್ರಗಳೋ, ಸೂಕ್ಷ್ಮದರ್ಶಕಗಳೋ ಅಥವಾ ಇನ್ಯಾವುದೋ ವೈಜ್ಞಾನಿಕವಾದಂಥ ಉಪಕರಣಗಳಿಂದಲೋ ವಿಜ್ಞಾನಿಗಳು ಏನು ಮಾಡ್ತಾರೆ, ಲೋಕದ ವಸ್ತು ಸಂಗತಿಗಳನ್ನು ತಿಳ್ಕೊಳ್ತಾ ಹೋಗ್ತಾರೆ. ಸಹಜವಾಗಿ ಮನುಷ್ಯ ತನ್ನ ಪಂಚೇಂದ್ರಿಯಗಳಿಂದ ಲೋಕದ ಅನೇಕ ವಸ್ತು ಸಂಗತಿ ವಿಷಯ ಇವೆಲ್ಲವನ್ನು ಏನು ಮಾಡ್ತಾನೆ, ಗ್ರಹಿಸ್ತಾ ಹೋಗ್ತಾನೆ. ಎಷ್ಟು ಸಾಧ್ಯವೋ ಅಷ್ಟು ಅದರಲ್ಲಿ ಏನು ಮಾಡ್ತಾನೆ, ಗ್ರಹಿಕೆಯನ್ನು ಮಾಡ್ತಾನೆ. ಹಾಗೆ ಗ್ರಹಿಸುವುದು ಎಲ್ಲರೂ ಮಾಡ್ತಾರೆ, ಕವಿ ಮಾತ್ರ ಮಾಡ್ತಾನೆ ಅಂತಲ್ಲ. ಕವಿಯಾದವನಿಗೆ ಹಾಗೆ ಲೋಕದ ಅನುಭವಗಳನ್ನು ತನ್ನ ಅನುಭವವಾಗಿ ಸ್ವೀಕರಿಸ್ತಾ ಇರುವಾಗ ಅದನ್ನು ಕಾವ್ಯದ ಅನುಭವವಾಗಿ ಪರಿವರ್ತಿಸುವಂಥ ಒಂದು ವಿಶಿಷ್ಟವಾದ ಏನಿರ್ತದೆ, ಶಕ್ತಿ ಇರ್ತದೆ. ಅದನ್ನೇ ನಾವೇನಂತ ಕರಿತೇವೆ ಕೇಳಿದ್ರೆ ಪ್ರತಿಭೆ. ಪ್ರತಿಭೆ ಅಂತಂದರೆ ಲೋಕದಿಂದ ಪಡೆದ ಅನುಭವಗಳನ್ನು ಯಾವುದೋ ಒಂದು ವಿಶಿಷ್ಟ ರೀತಿಯಲ್ಲಿ ಅಭಿವ್ಯಕ್ತಿಸಲಿಕ್ಕೆ ಸಾಧ್ಯ ಆಗುವಂಥ ಒಂದು ಶಕ್ತಿ, ಅದು ಕವಿಗೆ ಇದೆ. ಅದು ಕವಿತೆಯ ಆಕಾರ. ಅಂದರೆ ಕವಿತೆಗೆ ಬೇಕಾದಂಥ ಮೊದಲ ಕಾರಣ ಯಾವುದಪ್ಪ ಕೇಳಿದ್ರೆ ಪ್ರತಿಭೆ ಅಂತ ಹೇಳ್ತೇವೆ. ಪ್ರತಿಭೆ ಎನ್ನುವುದಕ್ಕೆ ವೈಜ್ಞಾನಿಕವಾದಂಥ ಚಿಂತನೆಗಳು, ಚರ್ಚೆಗಳು ಇನ್ನೂ ನಡೆಯಬೇಕು. ಮನೋವೈಜ್ಞಾನಿಕವಾಗಿ ಕೂಡ ಪ್ರತಿಭೆ ಅಂದರೆ ಏನು ಎನ್ನುವುದನ್ನು ಕೆಲವು ಮಟ್ಟಿಗೆ ಮನೋವಿಜ್ಞಾನಿಗಳು ಚರ್ಚೆ ಮಾಡಿದ್ದಾರೆ. ಆದರೆ ಕಾವ್ಯಮೀಮಾಂಸಕರು ಕಲೆಗೆ ಸಂಬಂಧಪಟ್ಟು, ಅದರಲ್ಲಿ ವಿಶೇಷವಾಗಿ ಕಾವ್ಯ ಸೃಷ್ಟಿ ಕ್ರಿಯೆಗೆ ಸಂಬಂಧಪಟ್ಟು ಪ್ರತಿಭೆಯನ್ನು ಸಾಧ್ಯ ಆದಷ್ಟು ಏನು ಮಾಡಿದ್ದಾರೆ, ಅರ್ಥೈಸಿದ್ದಾರೆ. ಪ್ರತಿಭೆ ಅಂದರೆ ಏನು, ಇದೇ ಭಟ್ಟಾರಕ ಹೇಳುತ್ತಾನೆ,
ಪ್ರಜ್ಞಾ ನವನವ ಉನ್ಮೇಷ ಶಾಲಿನಿ, ಹೊಸ ಹೊಸದನ್ನ ಕಾಣುವಂತ ಒಂದು ಪ್ರಜ್ಞೆಯೇ. ಪ್ರಜ್ಞೆ ಅಂದ್ರೆ ಏನು ಆಗಿದ್ರೆ, ಪ್ರಜ್ಞೆ ಅಂದ್ರೆ ಅರಿವು, ಅನುಭವ. ಅರಿವಾಗುವುದು ಯಾವಾಗ? ಅನುಭವ ಪಂಚೇಂದ್ರಿಯಗಳು ನಾವು ಜಗತ್ತನ್ನು ನೋಡ್ತಾ ಇದ್ದಾಗಲೇ ಏನಾಗ್ತದೆ, ಅದು ನಮ್ಮ ಅನುಭವಕ್ಕೆ ಬರ್ತಾ ಹೋಗ್ತದೆ. ಕಣ್ಣಿಗೆ, ಕಿವಿಗೆ, ಮೂಗಿಗೆ, ನಾಲಿಗೆಗೆ, ಚರ್ಮಕ್ಕೆ ತನ್ನ ರೀತಿಯಲ್ಲಿ ಗ್ರಹಿಸುವಂಥ ಶಕ್ತಿ ಇದೆ, ಹೌದಾ? ಅವೆಲ್ಲವುಗಳನ್ನು ಏಕೀಭವಿಸಿ ನಮ್ಮ ಮನಸ್ಸು ಏನು ಮಾಡ್ತದೆ, ಅದ್ರ ಬಗ್ಗೆ ಒಂದು ನಿಲುವನ್ನು ತಳೀತದೆ. ಅದು ಹೀಗೆ ಹೀಗೆ ಹೀಗೆ, ಹಣ್ಣು ಅಂದರೆ ಹೀಗೆ, ಮರ ಅಂದರೆ ಹೀಗೆ, ಗಿಡ ಅಂದರೆ ಹೀಗೆ, ಜಡ ವಸ್ತು ಅಂದರೆ ಹೀಗೆ, ಅನಿಲ ವಸ್ತು ಅಂದರೆ ಹೀಗೆ, ದ್ರವ ವಸ್ತು ಅಂದರೆ ಹೀಗೆ, ಈ ಥರ ಒಂದು ಅರಿವನ್ನು ಪಡ್ಕೊಳ್ತಲ್ಲ. ಆ ಅರಿವಿನಿಂದ ಏನಾಗುತ್ತೆ, ನಮ್ಮ ಅಂತರಂಗದಲ್ಲಿ ಅದರ ಬಗ್ಗೆ ಒಂದು ಪ್ರಜ್ಞೆ ರೂಪುಗೊಳ್ಳುತ್ತದೆ. ಈ ಪ್ರಜ್ಞೆ ಬಹುತೇಕವಾಗಿ ಸಾಮಾನ್ಯವಾಗಿ ಎಲ್ಲರಲ್ಲಿಯೂ ಇರುತ್ತದೆ. ಇದನ್ನ ನಮ್ಮ ರಾಜಶೇಖರ ಎನ್ನುವಂಥ ಒಬ್ಬ ಮೀಮಾಂಸಕ ಭಾವಯತ್ರಿ ಪ್ರತಿಭೆ ಅಂತ ಕರೀತಾನೆ. ಕಾಣುವ ಪ್ರಜ್ಞೆ. ಲೋಕದ ಅನೇಕ ಸಂಗತಿಗಳಲ್ಲಿ ಏನೇನಿದೆ ಅಂತೇಳಿ ಕಾಣುವಂಥ, ತನ್ನ ಅನುಭವಕ್ಕೆ ತಂದುಕೊಳ್ಳುವಂಥ ಒಂದು ವಿಶಿಷ್ಟವಾದಂಥ ಶಕ್ತಿ ಸಾಮಾನ್ಯವಾಗಿ ಎಲ್ಲರಲ್ಲಿ ಇರುತ್ತೆ. ಪ್ರಮಾಣ ಹೆಚ್ಚು ಕಡಿಮೆ ಇರಬಹುದು. ಅದನ್ನು ಭಾವಯತ್ರಿ ಪ್ರತಿಭೆ ಅಂತೇಳಿ ರಾಜಶೇಖರ್, ಇನ್ನೊಬ್ಬ ಸಂಸ್ಕೃತ ಕಾವ್ಯಮೀಮಾಂಸಕ, ಗುರುತಿಸ್ತಾನೆ. ಆದರೆ ಕೆಲವರಲ್ಲಿ ಅದು ಅಲ್ಲಿಗೆ ನಿಲ್ಲದೇನೆ ಅದನ್ನು ಕಂಡಿದ್ದನ್ನು ಪಂಚೇಂದ್ರಿಯಗಳ ಮೂಲಕ ಅನುಭವವಾಗಿ ನಮ್ಮ ಒಳಗೆ ಸೇರಿದ ಸಂಗತಿಯನ್ನು ಮತ್ತೆ ಮತ್ತೆ ಏನು ಮತಿಸಿ ನಮ್ಮ ಅಂತರಂಗದಲ್ಲಿ, ಮನಸ್ಸಿನಲ್ಲಿ ಒಂದು ವಿಶಿಷ್ಟವಾದಂಥ ಆಕಾರ ರೂಪುಗೊಳ್ಳುತ್ತದೆ. ರೂಪುಗೊಂಡಿದ್ದನ್ನು ಭಾಷೆಯ ಮೂಲಕ, ಕವಿ ಆದರೆ ಭಾಷೆಯ ಮೂಲಕ, ಒಬ್ಬ ನೃತ್ಯಗಾರನಾದರೆ ನೃತ್ಯದ ಮೂಲಕ, ಸಂಗೀತಗಾರನಾದರೆ ನಾದದ ಮೂಲಕ, ರಾಗದ ಮೂಲಕ ಏನು ಮಾಡ್ತಾನೆ, ಅಭಿವ್ಯಕ್ತಿಸ್ತಾನೆ. ಅದಕ್ಕೊಂದು ಪ್ರಕಟವಾದ ರೂಪವನ್ನು, ಹೊರ ರೂಪವನ್ನು ಕೊಟ್ಟು ಅದನ್ನು ನಿರ್ಮಿಸ್ತಾನೆ. ಆವಾಗ ಅದನ್ನು ನಾವೇನಿರ್ತೇವೆ, ಕಟ್ಟುವ ಪ್ರಜ್ಞಾ ನವನವ ಉಲ್ಲೇಖ ಶಾಲಿನಿ. ಭಟ್ಟಾತೌತ ಇನ್ನೊಂದು ಕಡೆ ಹೇಳ್ತಾನೆ, ಪ್ರಜ್ಞಾ ನವನವ ಉನ್ಮೇಷ ಶಾಲಿನಿ ಪ್ರತಿಭಾಮತ, ಪ್ರಜ್ಞಾ ನವನವ ಉಲ್ಲೇಖ ಶಾಲಿನಿ. ಉನ್ಮೇಷ ಮತ್ತು ಉಲ್ಲೇಖ. ಉಲ್ಲೇಖ ಅಂದ್ರೆ ಕಟ್ಟುವ. ಕಾಣುವ ಮತ್ತು ಕಟ್ಟುವ, ಉನ್ಮೇಷ ಶಾಲಿನಿ ಮತ್ತು ಉಲ್ಲೇಖ ಶಾಲಿನಿ ಆದಂಥ ಪ್ರತಿಭೆ ಕವಿಯಲ್ಲಿ ಅಥವಾ ಪ್ರತಿಭಾವಂತರಲ್ಲಿ ಇರುತ್ತದೆ. ಅಂದ್ರೆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟು ಒಬ್ಬನಲ್ಲಿ ಆಸಕ್ತಿ ಇರಬಹುದು, ಆ ಕ್ಷೇತ್ರದಲ್ಲಿ ಅವನು ಪ್ರತಿಭಾವಂತ. ಅವನು ಇನ್ನೊಂದು ಕ್ಷೇತ್ರದಲ್ಲಿ ಪ್ರತಿಭಾವಂತ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಕ್ಷೇತ್ರಗಳು ಬದಲಾದ ಹಾಗೇನೆ, ಅರಿವಿನ ಜ್ಞಾನದ ಕ್ಷೇತ್ರಗಳು ಬದಲಾದ ಹಾಗೇನೆ ಪ್ರತಿಭೆಯ ಸ್ವರೂಪಗಳು ವ್ಯಕ್ತಿಯಲ್ಲಿ ಏನಾಗ್ತದೆ, ಬದಲಾಗ್ತಾ ಇರ್ತದೆ. ಹಾಗಾಗಿ ನಾವು ಕಾವ್ಯಕ್ಕೆ ಸಂಬಂಧಪಟ್ಟು ಮಾತನಾಡುವುದಾದರೆ ಕವಿತೆ ಹೇಗೆ ಹುಟ್ಟುಕೊಳ್ಳುತ್ತಪ್ಪ ಅಂತ ಕೇಳಿದ್ರೆ, ಕವಿತೆಗೆ ಸಂಬಂಧಪಟ್ಟ ಲೋಕಾನುಭವವನ್ನು ಕಾವ್ಯಾನುಭವವಾಗಿ ತನ್ನ ಅಂತರಂಗದಲ್ಲಿ, ಮನಸ್ಸಿನಲ್ಲಿ ಪರಿವರ್ತಿಸಿಕೊಳ್ಳುವಂಥ ಒಂದು ಸ್ಕಿಲ್, ಕುಶಲತೆ ಅಥವಾ ಆ ಥರದ ಒಂದು ಪ್ರಜ್ಞೆ. ಪ್ರಜ್ಞೆ ಅಂದರೆ ಅರಿವು ಅಂತ. ಅರಿವು ಹೇಗೆ ಹುಟ್ಟುಕೊಳ್ಳುತ್ತದೆ? ತ್ರಿಕಾಲದ ಏನು ಒಟ್ಟಾರೆಯಾದಂಥ ತಿಳುವಳಿಕೆಯಿಂದ. ನೋಡಿ, ಈಗ ತ್ರಿಕಾಲ, ಭೂತ, ವರ್ತಮಾನ ಮತ್ತೆ ಭವಿಷ್ಯತ್. ಭೂತಕಾಲಕ್ಕೆ ಸಂಬಂಧಪಟ್ಟಂತೆ ಸ್ಮೃತಿ ಅಂತ ಹೇಳ್ತೇವೆ, ವರ್ತಮಾನಕ್ಕೆ ಸಂಬಂಧಪಟ್ಟಂತೆ ಬುದ್ಧಿ, ಭವಿಷ್ಯತ್ ಕಾಲಕ್ಕೆ ತಕ್ಕಂತೆ ಮತಿ.
ಇದು ಮೂರನ್ನ ಒಳಗೊಂಡಿದ್ದು ಪ್ರಜ್ಞೆ. ಸ್ಮರಣೆ ಅಂತ ಹೇಳುತ್ತೇವೆ. ನಾವು ಯಾವುದೋ ಒಂದು ಸಂಗತಿಯನ್ನು ನೋಡಿದ್ದೇವೆ, ನೋಡ್ತಾ ನೋಡ್ತಾನೆ ಕಾವ್ಯ ಕಟ್ಟಲಿಕ್ಕೆ ಆಗೋದಿಲ್ಲ. ಅದನ್ನು ಅಂತರಂಗದಲ್ಲಿ ಧ್ಯಾನಿಸಬೇಕು. ರೀಕಾಲ್ ಅಂತ ಹೇಳ್ತೇವಲ್ಲ, ಪುನರ್ಸ್ಮರಣೆ. ನಮಗೆ ಆದ ಅನುಭವಗಳ, ನಮ್ಮ ಜ್ಞಾನೇಂದ್ರಿಯಗಳು ಗ್ರಹಿಸಿದಂಥ ಸಂಗತಿಗಳ ಒಂದು ದೃಶ್ಯ ಅಥವಾ ಸ್ಮೃತಿ ಚಿತ್ರ, ನೆನಪಿನ ಒಂದು ರೂಪ ನಮ್ಮ ಅಂತರಂಗದಲ್ಲಿ ಏನಾಗ್ತದೆ, ಪುನರ್ನಿರ್ಮಾಣಗೊಳ್ಳುತ್ತದೆ. ಅದಕ್ಕೆ ಸ್ಮೃತಿ ಅಂತ ಕರೀತೇವೆ. ಆಮೇಲೆ ವರ್ತಮಾನದಲ್ಲಿ ಅದನ್ನು ನಾವೇನು ಮಾಡ್ತೇವೆ, ಬೇರೆ ಬೇರೆ ರೀತಿಯಲ್ಲಿ ಇಟ್ಟು ನೋಡ್ತೇವೆ. ನೋಡ್ತಾ ಇದ್ದಾಗ ನಮಗೇನು ಅನ್ನಿಸ್ತದೋ ನೋಡಿ ಎಷ್ಟೋ ಕಾಲದ ನಂತರ ಅಥವಾ ಕೆಲವು ಕಾಲದ ನಂತರ ಅದನ್ನು ರೀಕಾಲ್ ಮಾಡಿಕೊಂಡು ಮತ್ತೆ ಅದರ ಬಗ್ಗೆ ಚಿಂತಿಸಿದಾಗ ನಮ್ಮ ವರ್ತಮಾನದ ತಿಳುವಳಿಕೆಗಳು, ಅದರ ಬಗ್ಗೆ ರೂಪುಗೊಳ್ಳುವಂಥ ನಿಲುವುಗಳು ಏನಾಗ್ತದೆ, ಬದಲಾಗಬಹುದು. ಆವಾಗ ಅದನ್ನು ಬುದ್ಧಿ ಅಂತ ಕರೆದರು. ಆಮೇಲೆ ಇದನ್ನ ಭವಿತವ್ಯಕ್ಕೆ ಅಥವಾ ನಾಳೆಗೆ ನಾವು ಹೇಗೆ ಯೋಚಿಸ್ಬೋದು, ಹೇಗೆ ಇದನ್ನು ಸ್ವೀಕರಿಸ್ಬೋದು, ಮುಂದಿನ ಕಾಲಘಟ್ಟದಲ್ಲಿಯೂ ಕೂಡ ಇದನ್ನು ಹೇಗೆ ಸ್ವೀಕರಿಸಬಹುದು, ಇತರರಿಗೆ ಇದನ್ನು ಮುಂದೆ ಕೂಡ ನಾನು ನೋಡಿದ್ದರ ವಿಶೇಷವನ್ನು ಮುಂದಿನವರಿಗೆ ಕೂಡ ಹೇಗೆ ರವಾನಿಸಬಹುದು, ಈ ಥರ ಚಿಂತನೆ ಮಾಡಿದಾಗ ಅದನ್ನು ನಾವು ಮತಿ ಅಂತ ಹೇಳುತ್ತೇವೆ. ಅಂದರೆ ಈ ಮೂರನ್ನು, ಸ್ಮೃತಿ, ಬುದ್ಧಿ, ಮತಿ, ಈ ಮೂರನ್ನು ಏಕಕಾಲಕ್ಕೆ ಒಳಗೊಂಡಿದ್ದನ್ನು ಪ್ರಜ್ಞೆ ಅಂತ ಹೇಳ್ತೇವೆ. ಈ ಪ್ರಜ್ಞೆ ಹೊಸದನ್ನು ಕಾಣುವ ಮತ್ತು ಕಟ್ಟುವ ಕುಶಲತೆಯನ್ನು ಯಾರು ಈ ಪ್ರಜ್ಞೆಯಲ್ಲಿ ಹೊಂದಿದ್ದಾರೋ ಅವರನ್ನು ಪ್ರತಿಭಾವಂತರು ಅಂತೇಳಿ ಕರೀತೇವೆ. ಪ್ರತಿಭಾವಂತ ಕಟ್ಟಿದ್ದನ್ನು ಕಲೆ ಅಥವಾ ಕಾವ್ಯ ಅಂತ ಹೇಳ್ತೇವೆ. ಕಲೆಗೆ ಸಂಬಂಧಪಟ್ಟು ನಾವು ಮಾತನಾಡೋದಾದರೆ, ಕಲೆ ಎಲ್ರಿಗೂ ಸಿದ್ಧಿಸೋದಿಲ್ಲ, ಪ್ರತಿಭಾವಂತರಿಗೆ ಮಾತ್ರ ಅದು ಸಾಧ್ಯ. ಪ್ರತಿಭೆ ಅಂದರೆ ಏನು ಅಂತಂದರೆ ಇದೇನೆ. ಇದ್ರ ಬಗ್ಗೆ ನಾವು ಮತ್ತೆ ಇದು ಬೌದ್ಧಿಕವಾದ ಶಕ್ತಿನ, ಪ್ರತಿಭೆಗೆ ಸಂವಾದಿಯಾಗಿ ನಾವು ಇನ್ನೂ ಕೆಲವು ಪದಗಳನ್ನು ಬಳಸ್ತೇವೆ. ಶಕ್ತಿ ಅಂತ. ಪ್ರತಿಭೆ ಎನ್ನುವುದು ಒಂದು ವಿಶಿಷ್ಟವಾದ ಶಕ್ತಿ. ಇದು ಬೌದ್ಧಿಕ ಶಕ್ತಿನ, ಬುದ್ಧಿವಂತರಿಗೆ ಮಾತ್ರ ಕಾವ್ಯವನ್ನು ಕಟ್ಟಲಿಕ್ಕೆ ಆಗ್ತದ? ಅದು ನಿಜ ಅಂತ ಆದರೆ ತುಂಬ ನಾವೇನು ಬೌದ್ಧಿಕ ಕೆಲಸದಲ್ಲಿರುವವರು ಅಥವಾ ತುಂಬ ವಿದ್ವಾಂಸರಾದವರು, ಪಂಡಿತರಾದವರು, ಅವರೆಲ್ಲ ಕಾವ್ಯ ಬರೀಬೇಕಾಗಿತ್ತು. ಪಂಡಿತರು ಶಾಸ್ತ್ರ ರಚನೆ ಮಾಡಬಹುದು, ಬಿಟ್ಟರೆ ಕಾವ್ಯವನ್ನು ಬರಲಿಕ್ಕೆ ಅನೇಕ ಪಂಡಿತರಿಗೆ ಸಾಧ್ಯ ಆಗೋದೇ ಇಲ್ಲ. ಎಲ್ರಿಗೂ ಅಂತಲ್ಲ ನಾನು ಹೇಳೋದು. ಅಂದರೆ ಬೌದ್ಧಿಕವಾದ ಎತ್ತರಕ್ಕೂ ಮತ್ತು ಪ್ರತಿಭೆಗೂ ಸಂಬಂಧ ಇಲ್ಲ, ಇರಲೇಬೇಕು ಅಂತಿಲ್ಲ. ಹಾಗೆ ನೋಡಿದ್ರೆ ಪಾಂಡಿತ್ಯವನ್ನು ಪ್ರತಿಭೆಯನ್ನು ಅದೇನು ಮಾಡುತ್ತೆ, ಪಾಂಡಿತ್ಯ ಕೊಲ್ತದೆ ಎನ್ನುವಂಥ ಮಾತು ಇದೆ. ಈಗ ನಮ್ಮ ಜನಪದ ಕಾವ್ಯವನ್ನು ಓದಿದ್ರೆ ಅವರು ಯಾವ ಬೌದ್ಧಿಕ ಎತ್ತರವನ್ನು, ಜ್ಞಾನವನ್ನು ಪಡ್ಕೊಂಡವರಲ್ಲ. ಲೋಕಜ್ಞಾನ ಇದೆ, ಲೋಕದ ಬಗ್ಗೆ ಬೆರಗು, ಕಳಕಳಿ, ಪ್ರೀತಿ, ಶ್ರದ್ಧೆ, ಲೋಕವನ್ನು ವಿಶಿಷ್ಟವಾಗಿ ನೋಡುವಂಥ ಒಂದು ಅದೇ ಪ್ರತಿಭೆ ಅವರಲ್ಲಿದೆ. ಆದರೆ ಮಹಾನ್ ಜ್ಞಾನ ಇದೆ, ಪಾಂಡಿತ್ಯ ಇದೆ. ಅವರು ಈ ಹಿಂದಿನ ವೇದ, ಶಾಸ್ತ್ರ, ಪುರಾಣ ಜ್ಞಾನದ ಎಲ್ಲ ಶಾಖೆಗಳನ್ನು ತಿಳ್ಕೊಂಡಿದ್ದಾರೆ ಅಂತ ಅಲ್ಲ. ಹಾಗೆ ನೋಡಿದ್ರೆ ಪಾಂಡಿತ್ಯ ಪ್ರತಿಭಾವಂತನಾದಂಥ ಕವಿಗೆ ಇದ್ದರೆ ಕಾವ್ಯ ಇನ್ನಷ್ಟು ಶಕ್ತಿಶಾಲಿ ಆಗ್ತದೆ, ಬಿಟ್ಟರೆ ಪಾಂಡಿತ್ಯವೇ ಕಾವ್ಯ ರಚನೆಗೆ ಕಾರಣ ಅಲ್ಲ. ಹಾಗಾಗಿ ಪ್ರತಿಭೆ ಅಂತಂದರೆ ಹೊಳಹು ಅನ್ನುವಂಥ ಒಂದು ಅರ್ಥದಲ್ಲಿ ಅದನ್ನು ಬಳಸ್ತಾರೆ. ಆ ಪ್ರತಿಭೆ ಎನ್ನುವುದರ ವಾಚ್ಯ ಅರ್ಥ ಮಿನುಗು, ಹೊಳಹು, ವಿಶಿಷ್ಟವಾದಂಥ ಒಂದು ಕಾಂತಿ, ಪ್ರತಿಫಲಿಸುವುದು ಅನ್ನುವಂಥ ಒಂದು ಅರ್ಥವನ್ನು ಅದು ಕೊಡುತ್ತದೆ. ಎಲ್ಲಿ ಪ್ರತಿಫಲಿಸುವುದು? ಕನ್ನಡಿ ತನ್ನ ಎದುರಿಗಿರುವುದನ್ನು ಏನು ಮಾಡ್ತದೆ, ಪ್ರತಿಫಲಿಸ್ತದೆ. ಹಾಗೆಯೇ ಮನುಷ್ಯ ತನ್ನ ಇಂದ್ರಿಯಗಳ ಮೂಲಕ ಜಗತ್ತನ್ನು ನೋಡ್ತಾ ನೋಡ್ತಾ ಏನು ಮಾಡ್ತಾನೆ, ಅದ್ರ ಬಗ್ಗೆ ತಾನು ಮತ್ತೆ ಅಂತರಂಗದಲ್ಲಿ ಏನೇನೋ ಬುದ್ಧಿಯಿಂದ, ಸ್ಮೃತಿಯಿಂದ, ಮತಿಯಿಂದ ಚಿಂತಿಸಿ ಅದಕ್ಕೆ ಪರ್ಯಾಯವಾದದ್ದನ್ನು ಅಥವಾ ಪ್ರತಿರೂಪವಾದದ್ದನ್ನು ಸೃಷ್ಟಿ ಮಾಡ್ತಾನಲ್ಲ, ಅದು ಅವನಿಗೆ
ಈ ಹೊಳೆಯಿನಿಂದ ಸಾಧ್ಯ, ಈ ಪ್ರತಿಭೆಯಿಂದ ಸಾಧ್ಯ ಅಂತ. ಹಾಗಿದ್ರೆ ಇದನ್ನು ನಾವು ಬೌದ್ಧಿಕವಾಗಿ ಇಂಥದ್ದೇ ಪ್ರತಿಭೆ ಅಂದರೆ ಇಂಥವ್ರಿಗೆ ಮಾತ್ರ ಪ್ರತಿಭೆ ಇರ್ತದೆ ಅಂತ ಅಳೆಯಲಿಕ್ಕೆ ಯಾವ ಮಾನದಂಡಗಳು ಇಲ್ಲ. ಅವರ ಕೃತಿಯಿಂದಲೇ ಅವರು ಪ್ರತಿಭಾವಂತರು ಅಲ್ವ ಎನ್ನುವುದನ್ನು ಏನು ಮಾಡಬೇಕು, ನಿರ್ಧರಿಸಬೇಕು. ಅದಕ್ಕಾಗಿಯೇ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಪ್ರತಿಭೆಯ ಬಗ್ಗೆ ಚರ್ಚೆ ಮಾಡ್ತಾ ಮಾಡ್ತಾ ಅದನ್ನು ಲೌಕಿಕ ಮತ್ತು ಅಲೌಕಿಕ ಎರಡೂ ನೆಲೆಗಳಲ್ಲಿ ಅರ್ಥೈಸಿಕೊಂಡ್ರು. ಅಲೌಕಿಕ ನೆಲೆಗೆ ಅದನ್ನು ಒಯ್ತಾ ಏನು ಹೇಳಿದ್ರು, ಪ್ರತಿಭೆ ಅಂತಂದರೆ ಅದು ದೈವಾಂಶ ಸಂಭೂತವಾದದ್ದು, ಅದು ದೇವರಿಂದಲೇ ನಮಗೆ ಕೊಡಲ್ಪಟ್ಟಿದ್ದು. ಹುಟ್ಟಿನಿಂದ ಪ್ರತಿಭಾವಂತರಾಗಿ ದೇವರ ಸೃಷ್ಟಿಯಲ್ಲಿ ಕೆಲವರು ಇರ್ತಾರೆ, ಇನ್ನು ಕೆಲವರಿಗೆ ಆ ಪ್ರತಿಭೆ ಇರೋದಿಲ್ಲ. ಹಾಗಾಗಿ ಅದಕ್ಕೇನೋ ಒಂದು ಅಲೌಕಿಕವಾದ ಶಕ್ತಿ, ದೈವ ಏನು ಕೃಪೆಯಿಂದ ಪ್ರೀತಿಯಿಂದ ಅದು ಒದಗಿ ಬರ್ತದೆ. ನಮ್ಮ ಪ್ರಾಚೀನ ಕವಿಗಳನ್ನೆಲ್ಲ ನೋಡಿದ್ರೆ ಭಕ್ತ ಕವಿಗಳು ಇದ್ದರು, ಅವರೆಲ್ಲ ದೇವರ ಕೃಪೆಯಿಂದಲೇ ಕಾವ್ಯ ಬರೀತಾ ಇದ್ರು ಅನ್ನುವಂಥ ಒಂದು ವಿನಯ ಭಾವವನ್ನು ಇವತ್ತು ನಾವು ಭಾರತೀಯರು ಎಲ್ಲವನ್ನೂ ಏನು ಮಾಡ್ತೇವೆ, ನಮ್ಮ ಬುದ್ಧಿಗೆ ಅಟಕದೇ ಇದ್ದದ್ದನ್ನು ದೈವ ಮೂಲಕ್ಕೆ ಒಯ್ತೇವೆ. ಯಾವುದನ್ನು ನಮ್ಮ ಮತಿ ಬುದ್ಧಿ ಕಾರ್ಯಕಾರಣ ಸಂಬಂಧದೊಂದಿಗೆ ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯವೋ ಅದನ್ನು ಚರ್ಚೆ ಮಾಡ್ತದೆ. ಮಿಕ್ಕಿದ್ದನ್ನು ಯಾವುದೋ ಒಂದು ಶಕ್ತಿ ಇದೆ, ಅದು ಭಗವಂತ, ಅವನದನ್ನೇನು ಮಾಡ್ತಾನೆ, ಕ್ರಿಯೇಟ್ ಮಾಡ್ತಾನೆ, ಹುಟ್ಟು ಹಾಕ್ತಾನೆ. ಕೆಲವರಿಗೆ ಅವನ ಪ್ರೀತಿಗೆ ಪಾತ್ರರಾದವರಿಗೆ ಅದನ್ನು ದಯಪಾಲಿಸ್ತಾನೆ. ಹೀಗೆಲ್ಲ ನಂಬಿದ್ರು ಪ್ರತಿಭೆ ವಿಷಯದಲ್ಲಿಯೂ ಕೂಡ. ನಮ್ಮ ಕುಮಾರವ್ಯಾಸ ತನ್ನನ್ನು ತಾನು ಲಿಪಿಕಾರ ಅಂತ ಹೇಳ್ಕೊಂಡ. ವೀರನಾರಾಯಣನೇ ಕವಿ, ಲಿಪಿಕಾರ ಕುಮಾರವ್ಯಾಸ. ನಾನು ಬರೆಯುವವನು, ಕಾವ್ಯ ಎಲ್ಲ ಅವನದು. ನನ್ನ ಒಳಗಡೆ ಇರುವಂಥ ಹೊಳವು, ವಿಶಿಷ್ಟವಾದಂಥ ಯೋಚನೆಗಳು ಅವೆಲ್ಲ ನನ್ನ ಆರಾಧ್ಯ ದೇವರಾದಂಥ ವೀರನಾರಾಯಣ ನನಗೆ ದಯಪಾಲಿಸಿದ್ದು. ಅನೇಕ ಸಂಸ್ಕೃತ ಕಾಳಿದಾಸನ ಕಥೆಯನ್ನೆಲ್ಲ ಕೇಳ್ತೇವೆ ನಾವು. ಕಾಳಿದೇವಿಯ ಅನುಗ್ರಹ ಇತ್ತು ಅವನಿಗೆ, ಅದರಿಂದ ಅವನು ಶ್ರೇಷ್ಠ ಕವಿಯಾದ. ಹೀಗೆ ಭಾರತೀಯರು ಧಾರ್ಮಿಕವಾಗಿ ಅಥವಾ ಅಲೌಕಿಕವಾಗಿ ಪ್ರತಿಭೆಯನ್ನು ಅರ್ಥೈಸಿಕೊಳ್ತಾರೆ. ಮತ್ತು ಈ ಪ್ರತಿಭೆ ಉಳಿದೆಲ್ಲ ಕ್ಷೇತ್ರಗಳಲ್ಲಿ ನಾವು ಯಾವುದನ್ನು ಪ್ರತಿಭೆ ಅಂತ ಹೇಳ್ತೇವೆಯೋ ಅದಕ್ಕೆ ಸಂಬಂಧಪಟ್ಟಿದ್ದಲ್ಲ, ಕಾವ್ಯ ರಚನೆಯ ಕ್ರಿಯೆಗೆ ಸಂಬಂಧಪಟ್ಟು ಭಾರತೀಯರು ಮಾಡಿದಂಥ ಒಂದು ಚಿಂತನೆ. ಹಾಗೆ ನೋಡಿದ್ರೆ ನಮಗೆ ಬುದ್ಧಿಯ ಮೂಲಕನೇ ಅದನ್ನು ನಿರ್ಧರಿಸಲಿಕ್ಕೆ ಆಗೋದಿಲ್ಲ. ಎಷ್ಟು ಚಿಂತನ ಮಂಥನ ನಡೆಸಿದ್ರೂ ಕೂಡ ಪ್ರತಿಭೆ ಬಗ್ಗೆ ಕರಾರುವಕ್ಕಾದಂಥ ಒಂದು ಅಧ್ಯಯನ ಸಾಧ್ಯ ಇಲ್ಲ ಅಂತಾದರೆ ಅದನ್ನು ನಮ್ಮ ಅಳತೆಗೆ ಮೀರಿದಂಥ ಯಾವುದೋ ಒಂದು ನಿಗೂಢವಾದದ್ದು ಅಂತ ಅಂದುಕೊಳ್ಳುವಂಥ ಒಂದು ಮಟ್ಟಕ್ಕೆ ಭಾರತೀಯರು ಹೋದ್ರಲ್ಲ. ಇದನ್ನು ಕೆಲವು ಪಾಶ್ಚಾತ್ಯ ಚಿಂತಕರು ಏನು ಮಾಡಿದ್ರು, ಅಲ್ಲಗಳೆದು. ಆ ಥರ ಏನಿಲ್ಲ. ಪ್ರತಿಭೆ ಅಂತಂದರೆ ನಿಗೂಢವಾದದ್ದು, ರಹಸ್ಯವಾದದ್ದು, ಅದೇನೋ ದೈವಿಕವಾದಂಥ ಶಕ್ತಿ, ಆ ಥರ ಏನಿಲ್ಲ. ಅದು ಕೆಲವರಲ್ಲಿ ಏನಾಗಿರ್ತದೆ, ಆ ಥರದ ಒಂದು ಹೊಳಹು ಅವರ ಬುದ್ಧಿಗೋ ಅವರ ಮನಸ್ಸಿಗೋ ಇರ್ತದೆ. ಅದಕ್ಕೆ ಕಾರಣಗಳೇನು ನಿರ್ದಿಷ್ಟ ಇಲ್ಲ. ಯಾಕಂದರೆ ಇವತ್ತಿಗೂ ಮನೋವಿಜ್ಞಾನ ಸಂಪೂರ್ಣವಾದ ಅಧ್ಯಯನ ಹೊಂದಿಲ್ಲ, ಅಧ್ಯಯನಕ್ಕೆ ಒಳಪಟ್ಟಿಲ್ಲ. ರಚನೆಗಳು, ಮನಸ್ಸಿನ ಅನೇಕ ಶಕ್ತಿಗಳು ಇವತ್ತಿಗೂ ಮನೋವಿಜ್ಞಾನಿಗಳಿಗೆ ಸವಾಲಾಗಿಯೇ ಇದೆ. ಆ ಥರದ ಸವಾಲಾಗಿರುವಂಥ ಸಂಗತಿಯಲ್ಲಿ ಪ್ರತಿಭೆ ಕೂಡ ಒಂದು. ಇದು ಕಾವ್ಯ ರಚನೆಗೆ ಪ್ರಧಾನ ತಾಯಿ. ನಮ್ಮ ಎಲ್ಲ ಮೀಮಾಂಸಕರು ಹೇಳ್ತಾರೆ, ಪ್ರತಿಭೆ ಕಾವ್ಯವನ್ನು ಹೆತ್ತ ತಾಯಿ. ಅಂದರೆ ಒಂದು ಕವಿತೆಗೆ ಬೀಜ ರೂಪಿಯಾದದ್ದು ಪ್ರತಿಭೆ. ನಮ್ಮ ಮೀಮಾಂಸಕರೇ ಇದನ್ನೇ ಹೇಳೋದು, ಪ್ರತಿಭೆಯು ಕಾವ್ಯಕ್ಕೆ ತಾಯಿ, ಪ್ರತಿಭೆಯು ಕಾವ್ಯಕ್ಕೆ ಬೀಜ. ಅಲ್ಲಿಂದಲೇ ಏನಾಗಬೇಕು, ಕಾವ್ಯದ ಸಸಿ ಮೊಳೆಯಬೇಕು. ಇದೊಂದೇ ಇದ್ರೆ ಆಯ್ತಾ? ಇಲ್ಲ. ಇನ್ನು ತಾಯಿ ಜನ್ಮ ಕೊಡ್ತಾಳೆ, ಆದರೆ ಅವಳು ಜನ್ಮ ಕೊಡುವ ಕ್ರಿಯೆಗೆ ಅನೇಕ ಸಂಗತಿಗಳು ಏನಾಗಿರಬೇಕು, ಸಹಾಯಕವಾಗಿರಬೇಕು. ಹೌದಾ? ತಂದೆ ಆ ಜನ್ಮಕ್ಕೆ ಕಾರಣನಾಗಿರ್ತಾನೆ. ತಾಯಿಗೆ ಅಕಸ್ಮಾತು ಅನಾರೋಗ್ಯ ಇದ್ದರೆ, ಯಾವುದೋ ಸಾಕು ತಾಯಿ ಅಥವಾ ಅವಳು ಆಕಸ್ಮಿಕವಾಗಿ ತೀರ್ಕೊಂಡ್ರೆ ಸಾಕು ತಾಯಿ ಆ ಮಗುವಿಗೆ ಏನು ಮಾಡ್ತದೆ, ಸಂಸ್ಕಾರವನ್ನು ಕೊಡುತ್ತದೆ. ಕಾವ್ಯಕ್ಕೂ ಕೂಡ ಹಾಗೇನೆ. ಕವಿಯ ಪ್ರತಿಭೆ ಏನು ಮಾಡ್ತದೆ, ಕಾವ್ಯಕ್ಕೆ ಜನ್ಮ ಕೊಡುತ್ತದೆ.
ಜನ್ಮ ಕೊಟ್ಟು ಕೂಡಲೇ ಅದನ್ನು ಪರಿಪೂರ್ಣ ಕಾವ್ಯ ಅಂತೇಳಿ ಕವಿ ಅದನ್ನು ಒಪ್ಪಿಕೊಳ್ಳೋದಿಲ್ಲ. ಆಮೇಲೆ ತನ್ನ ಇತರ ಹೊರಗಿನ ಅನೇಕ ಸಂಗತಿಗಳಿಂದ ಅದನ್ನು ಏನು ಮಾಡ್ತಾನೆ, ಅವನು ಸರಿಪಡಿಸ್ತಾನೆ, ಅದನ್ನು ತಿದ್ದುತ್ತಾನೆ, ತೀಡ್ತಾನೆ. ಅಂದರೆ ಸಾಕು ತಾಯಿಯ ಕೆಲಸವನ್ನು ಕವಿ ಹೊರಗಿನಿಂದ ಮಾಡ್ತಾನೆ. ಅವನೊಳಗಿನ ಪ್ರತಿಭೆ ಕಾವ್ಯಕ್ಕೆ ಏನು ಮಾಡಿದೆ, ಜನ್ಮ ಕೊಟ್ಟಿದೆ. ಅವನ ಬೌದ್ಧಿಕವಾದ ಓದಿನ ಇತರ ಲೌಕಿಕವಾದಂಥ ತಿಳುವಳಿಕೆಗಳು ಏನು ಮಾಡಿದೆ, ಸಾಕು ತಾಯಿಯಂತೆ ಅದನ್ನು ತಿದ್ದಿ ತೀಡಿ ಅದರ ರೂಪುರೇಷೆಯನ್ನು ಏನು ಮಾಡ್ತದೆ, ಖಚಿತಪಡಿಸ್ತದೆ. ಆಮೇಲೆ ಇನ್ನೇ ಕೆಲವು ಸಾರಿ ಅವನೇನಾಗ್ತಾನೆ, ಸೂಲಗಿತ್ತಿಯಂತೆ ಹೆರಿಗೆಗೆ ಸಹಾಯ ಮಾಡುವಂಥ ಒಬ್ಬ ತಜ್ಞ ಸೂಲಗಿತ್ತಿಯಂತೆ, ಪರಿಣತ ಮಹಿಳೆಯಂತೆ ಆ ಹೆರಿಗೆಗೆ ಸಹಾಯಕ ಮಾಡುವ ಕೆಲಸದಲ್ಲಿ ಅವಳು ನಿರತಳಾಗ್ತಾಳಲ್ಲ, ಹಾಗೆ ಕವಿ ತನ್ನ ಸ್ನೇಹಿತರು, ತನ್ನ ಆತ್ಮೀಯರು ಇವರನ್ನೆಲ್ಲ ಬಳಸ್ಕೊಂಡು ಮೊದಲ ಓದಿಗೆ ಆ ಕವಿತೆಯನ್ನು ಅವ್ರ ಜೊತೆಗೆ ಹಂಚಿಕೊಂಡು ಅದನ್ನೇನು ಮಾಡ್ಬೋದು, ಇನ್ನೂ ಸರಿಪಡಿಸ್ಬೋದು. ಅದು ಬೇರೆ ಬೇರೆ ಕಾರಣಗಳಿಂದ. ಆದರೆ ಕಾವ್ಯ ಒಂದು ಕವಿಯಲ್ಲಿ ಪವಾಡ ಸದೃಶ್ಯವಾಗಿ ಹುಟ್ಟುತ್ತದೆ, ಬರೀಲಿಕ್ಕೆ ಅವನಿಗೆ ಏನೋ ಪ್ರೇರಣೆ ಆಗ್ತದೆ ಅಂತಾದರೆ ಅದು ಅವನಲ್ಲಿರುವಂಥ ಪ್ರತಿಭೆ. ಆ ಪ್ರತಿಭೆಗೆ ಹೊಸತನ್ನು ಕಾಣುವಂಥ ಒಂದು ಪ್ರಜ್ಞೆ ಇದೆ. ಅದು ಏನು ಮಾಡುತ್ತೆ ಕೇಳಿದ್ರೆ, ಕಂಡದ್ದನ್ನು, ಮನಸ್ಸಿನಲ್ಲಿ ಅಸ್ಪಷ್ಟ ರೂಪದಲ್ಲಿರುವಂಥದ್ದನ್ನು, ಯೋಚನೆಯ ರೂಪದಲ್ಲಿರುವಂಥದ್ದನ್ನು ಭಾಷೆಯ ಆಕಾರದೊಂದಿಗೆ, ಶರೀರದೊಂದಿಗೆ ಏನು ಮಾಡುತ್ತೆ, ಸಾಕಾರಗೊಳಿಸ್ತದೆ. ಈಗ ಭಾವಯತ್ರಿ ಪ್ರತಿಭೆ ಇದ್ದವರಿಗೆ ಲೋಕದ ಅನೇಕ ಸಂಗತಿಗಳಲ್ಲಿ ವಿಸ್ಮಯ, ಬೆರಗುಗಳು ಕಾಣುತ್ತವೆ. ಆದರೆ ಅದನ್ನು ಇನ್ನೊಬ್ಬರಿಗೆ ಅಷ್ಟೇ ಸಶಕ್ತವಾಗಿ ಹೇಳಲಿಕ್ಕೆ ಅವರಿಂದ ಸಾಧ್ಯ ಆಗೋದಿಲ್ಲ. ಒಬ್ಬ ಕವಿಗೂ ಇತರಿಗಿರುವ ವ್ಯತ್ಯಾಸ, ಕವಿಯಷ್ಟೇ ತೀವ್ರವಾದ ಅನುಭವ ಯಾರಿಗೂ ಆಗಿರಬಹುದು, ಆದರೆ ಅದೇ ತೀವ್ರತೆಯನ್ನು ಭಾಷೆಯಲ್ಲಿ ಹಿಡಿದಿಟ್ಟು ತನ್ನ ಯೋಚನೆಗಳಿಗೆ, ಭಾವ ತೀವ್ರತೆಗಳಿಗೆ ಭಾಷೆಯ ಶರೀರ ತೊಡಿಸುವಂಥ ಒಂದು ಶಕ್ತಿ, ಅದೇ ನಿಪುಣತೆ, ವರ್ಣನಾ ನಿಪುಣತೆ. ಅದನ್ನು ವರ್ಣಿಸುವಂಥ, ಬಣ್ಣಿಸುವಂಥ, ನಮ್ಮ ಕಣ್ಣೆದುರಿಗೆ ಇದ್ದಂತೆ ಅದನ್ನು ಕಣ್ಣಿಗೆ ಕಟ್ಟುವಂತೆ ಅಂತ ಹೇಳ್ತೇವಲ್ಲ, ಹಾಗೆ ಪುನರ್ನಿರ್ಮಾಣ ಮಾಡುವಂಥ ಒಂದು ಕರ್ತೃತ್ವ ಶಕ್ತಿ ಭಾಷೆಯ ಮೂಲಕ ಅದಕ್ಕೆ ಒಂದು ಹೊಸ ರೂಪವನ್ನು, ಆಕಾರವನ್ನು ಕೊಡುವಂಥ ಒಂದು ಶಕ್ತಿ ಕವಿಗೆ ಇದೆ. ಅಲ್ಲೂ ಕೂಡ ಪ್ರತಿಭೆ ಏನು ಮಾಡುತ್ತೆ, ಕಾರಯತ್ರಿ ಪ್ರತಿಭೆ ಅಂತ ಹೇಳಿದ್ನಲ್ಲ ನಾನು, ಅದು ಅಲ್ಲಿ ಕೆಲಸ ಮಾಡುತ್ತೆ. ಹೀಗೆ ಕಾಣುವ ಮತ್ತು ಕಟ್ಟುವ ಇಮ್ಯಾಜಿನೇಷನ್ ಪ್ರತಿಭೆಗೆ ಪಾಶ್ಚಾತ್ಯರು ಬಳಸುವಂಥ ಒಂದು ಪದ ಇಮ್ಯಾಜಿನೇಷನ್. ಹೊಸ ಹೊಸದನ್ನು ಕಲ್ಪಿಸಿಕೊಳ್ಳುವ, ಕಲ್ಪಿಸಿದ್ದನ್ನು ಅಷ್ಟೇ ಸಶಕ್ತವಾಗಿ ನಿರ್ಮಿಸುವ, ಕಾಣುವಂತೆ ಮಾಡುವಂಥ ಒಂದು ಅಪರೂಪವಾದಂಥ ಒಂದು ಶಕ್ತಿ ಪ್ರತಿಭೆಗೆ ಇದೆ. ಅದು ಕಾವ್ಯಕ್ಕೆ ಮೂಲತಾಯಿ. ಇನ್ನೊಬ್ಬ ಕಾವ್ಯಮೀಮಾಂಸಕ ಕೇಳುತ್ತಾನೆ, ಅಪೂರ್ವ ವಸ್ತು ನಿರ್ಮಾಣ ಕ್ಷಮತಾ ಪ್ರತಿಭಾ. ಅಪೂರ್ವವಾದದ್ದು, ಅಪೂರ್ವ ಅಂದರೆ ಅಪೂರ್ವ, ಈ ಹಿಂದೆ ಇಲ್ಲದೇ ಇದ್ದಂಥ, ಈ ಹಿಂದೆ ಯಾರು ಯೋಚಿಸದೇ ಇದ್ದ ರೀತಿಯಲ್ಲಿ, ಯಾರು ಕಟ್ಟದೇ ಇದ್ದ ರೀತಿಯಲ್ಲಿ ಯೋಚಿಸುವ, ಆ ಮೂಲಕ ಅದನ್ನು ಆಕಾರಗೊಳಿಸುವಂಥ ಒಂದು ಅಪೂರ್ವ ವಸ್ತುವಿನ ನಿರ್ಮಾಣ ಯಾರಿಗೆ ಸಾಧ್ಯವೋ ಅಂಥವರನ್ನು ನಾವೇನು ಹೇಳ್ತೇವೆ, ಪ್ರತಿಭಾವಂತ ಅಂತ ಹೇಳ್ತೇವೆ. ಒಂದು ಕವಿಯ ಕಾವ್ಯ ನಮಗೆ ಯಾಕೆ ಮುಖ್ಯ ಅಂತ ಕೇಳಿದ್ರೆ, ಅದನ್ನು ಅವನು ಮಾತ್ರ ರಚಿಸಬಲ್ಲ. ಅವನಲ್ಲದೆ ಇನ್ನೊಬ್ಬರಿಗೆ ಅದೇ ತೆರನಾದ ಯೋಚನೆ ಮತ್ತು ಅದೇ ತೆರನಾದಂಥ ಆಕಾರ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದೇ ವಸ್ತುವಿನ ಬಗ್ಗೆ ನೂರಾರು ಕವಿಗಳು ಬರೆಯಬಹುದು. ಉದಾಹರಣೆಗೆ ಸೂರ್ಯನ ಬಗ್ಗೆ, ಚಂದ್ರನ ಬಗ್ಗೆ ಕುವೆಂಪು, ಬೇಂದ್ರೆ, ನರಸಿಂಹಸ್ವಾಮಿ ಅವರು, ಇವತ್ತಿನ ದಲಿತ ಬಂಡಾಯದ ಕವಿಗಳು ಎಲ್ಲರೂ ಬರೆದಿದ್ದಾರೆ. ಸೂರ್ಯನ ಬಗ್ಗೆ ಕನ್ನಡದಲ್ಲಿ ನೂರಾರು ಕವಿತೆಗಳು ಬಂದಿವೆ. ಆದರೆ ಪ್ರತಿ ಕವಿಯು ಒಂದೇ ವಸ್ತುವನ್ನು ನೋಡುವ ಕ್ರಮ ಬೇರೆ ಆಗಿದೆ. ಅದನ್ನು ಭಾಷೆಯಲ್ಲಿ ಹಿಡಿದಿಡುವಂಥ ರೀತಿ ಬೇರೆ. ಸಾಮ್ಯತೆಗಳು ಕೆಲವು ಸಾಲುಗಳಲ್ಲಿ ಕಾಣಬಹುದು, ಆದರೆ ಒಟ್ಟಾರೆಯಾಗಿ ಅವರು ನೋಡುವಂಥ ಕ್ರಮನೇ ಬೇರೆ. ಇದು ಹೇಗೆ ಸಾಧ್ಯ ಕೇಳಿದ್ರೆ, ಪ್ರತಿಭೆಯಿಂದ. ಅದಕ್ಕಾಗಿ ಕಾವ್ಯ ಅಥವಾ ಪ್ರತಿಭಾವಂತರು ನಮ್ಗೆ ಯಾಕೆ ಮುಖ್ಯ ಕೇಳಿದ್ರೆ, ಅಪೂರ್ವವಾದ್ದನ್ನು ಅವ್ರು ಏನು ಮಾಡುತ್ತಾರೆ, ಸೃಷ್ಟಿಸ್ತಾರೆ. ಈ ಹಿಂದೆ ಇಲ್ಲದೇ ಇದ್ದದ್ದನ್ನು
ಕವಿಗೆ ಅಥವಾ ಪ್ರತಿಭಾವಂತರಿಗೆ ಸೃಷ್ಟಿಸಲಿಕ್ಕೆ ಶಕ್ತಿ ಇದೆ. ಅದಕ್ಕಾಗಿ ಅದನ್ನು ಸೃಜನಶೀಲತೆ ಅಂತ ಕರೀತಾರೆ. ಅಂದರೆ ಹೊಸತನ್ನು ಸೃಷ್ಟಿಸುವ ಹುಟ್ಟು ಹಾಕುವಂಥ ಒಂದು ಅಪರೂಪದ ಒಂದು ತಾಯ್ತನ. ಒಂದು ತಾಯಿ ಜನ್ಮ ಕೊಡುವಂಥ ಮಗು ಇನ್ಯಾರು ಆ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ಥರನಾದ ಮಗು, ಅದೇ ಥರದ ವ್ಯಕ್ತಿತ್ವ, ಅದೇ ಥರದ ದೈಹಿಕ ಸ್ವರೂಪ, ಅದೇ ಥರದಂಥ ಮುಂದೆ ಬೆಳೆದು ವಿಸ್ತಾರ ಆಗಿ ಇಡೀ ಜಗತ್ತಿನಲ್ಲಿ ಏನೆಲ್ಲ ಆಗಬಹುದು ಆ ಮಗು. ಈ ತಾಯಿಯೇ ಇನ್ನೊಂದು ಮಗುವಿಗೆ ಜನ್ಮ ಕೊಟ್ಟಾಗ ಅದು ಮುಂಚಿನ ಮಗುವಿನಂತೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅವಳಿ ಜವಳಿಯಲ್ಲಿಯೂ ಕೂಡ ಅನೇಕ ಮಾನಸಿಕವಾದ, ಭಾವನಾತ್ಮಕವಾದಂಥ, ದೈಹಿಕವಾದಂಥ ಭಿನ್ನತೆ ಇದ್ದೇ ಇದೆ, ಸ್ವಲ್ಪವಾದರೂ ಇದೆ. ಅದಕ್ಕೆ ನೋಡಿ, ತಾಯಿ ಹೇಗೆ ಎಷ್ಟು ಕೋಟಿ ಮಗುವಿಗೆ ಈ ಜಗತ್ತಿನ ತಾಯಂದಿರು ಜನ್ಮ ಕೊಟ್ಟಿದ್ದಾರೋ ಅಷ್ಟು ವೈವಿಧ್ಯತೆ ಇದೆ. ಕಾವ್ಯ ಕೂಡ ಹಾಗೆ. ಅದಕ್ಕೆ ಕಾರಣ ಅಂತಂದರೆ ಕವಿಗೆ ಅಂಥ ಒಂದು ಹೊಳಹು, ಅಂಥ ಒಂದು ಅಪೂರ್ವವಾದ ವಸ್ತುವನ್ನು ನಿರ್ಮಿಸುವಂಥ ಕ್ಷಮತೆ, ಆ ಒಂದು ಸಾಮರ್ಥ್ಯ ಇದೆ. ಹಾಗಾಗಿ ಕಾವ್ಯಕ್ಕೆ ತಾಯಿ ಯಾವುದಪ್ಪ ಕೇಳಿದ್ರೆ ಪ್ರತಿಭೆ ಅಂತೇಳಿ ಕರೀತಾರೆ. ಕಾವ್ಯಕ್ಕೆ ಕಾರಣವಾಗುವಂಥ ಬಹುಮುಖ್ಯವಾದ ಸಂಗತಿಗಳಲ್ಲಿ ಪ್ರತಿಭೆಯದೇ ಪ್ರಧಾನ ಪಾತ್ರ. ಪ್ರತಿಭೆ ಇದ್ದರೆ ಮಿಕ್ಕಿದ್ದೆಲ್ಲವನ್ನು ನಾವೇನು ಮಾಡ್ಬೋದು, ಪ್ರಯತ್ನಪೂರ್ವಕವಾಗಿ ಹೊರಗಿನಿಂದ ರೂಢಿಸ್ಕೊಳ್ಳಬಹುದು. ಈಗ ತಾಯಿ ಗರ್ಭ ಧರಿಸಿದ್ಲು ಅಂದ ಮೇಲೆ ಮಕ್ಕಳ ತಜ್ಞರು, ನರ್ಸ್ಗಳು, ಪ್ರಸೂತಿಯ ಬೇರೆ ಬೇರೆ ಪರಿಣತರು, ಅಥವಾ ಹಳ್ಳಿಯ ಸೂಲಗಿತ್ತಿಯರು, ಅಥವಾ ಈಗಾಗಲೇ ತಾಯಿಯಾಗಿ ಅನುಭವವುಳ್ಳಂಥ ಹಿರಿಯರು ಆ ಗರ್ಭ ಧರಿಸಿದ ತಾಯಿಗೆ ಏನು ಮಾಡ್ಬೋದು, ಮಾರ್ಗದರ್ಶನ ಮಾಡ್ಬೋದು, ಸಲಹೆ ಕೊಡ್ಬೋದು. ತಾಯಿ ಮತ್ತು ಆ ತಾಯಿಯ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಭ್ರೂಣದ ಬಗ್ಗೆ ಕಳಕಳಿ, ಕಾಳಜಿಯನ್ನು ತೋರಿಸ್ಬೋದು. ನವಮಾಸದ ಕಾಲ ಬೇಕಾದ ಎಚ್ಚರಿಕೆಯನ್ನು ಹೊರಗಿನಿಂದ ಆ ತಾಯಿ ಆಗಲಿಕ್ಕಿರುವವಳು ಪಡ್ಕೋಬೋದು. ವೈದ್ಯರು ಹೆರಿಗೆಯನ್ನು ಕೂಡ ಯಶಸ್ವಿಯಾಗಿ ಮಾಡಿಸ್ಬೋದು. ಆದರೆ ಗರ್ಭವೇ ಇಲ್ಲದೇ ಇದ್ದರೆ ಉಳಿದ ಯಾವ ಸಂಗತಿಗಳು ಕೂಡ ಏನಾಗೋದಿಲ್ಲ. ಹೊಸ ಮಗುವಿನ ಜನ್ಮಕ್ಕೆ ಉಳಿದ ಪ್ರಯತ್ನಗಳು ಕಾರಣ ಅಲ್ಲ. ಕಾವ್ಯಕ್ಕೂ ಕೂಡ ಹಾಗೇನೆ. ಪ್ರತಿಭೆ ಅದರ ಬೀಜ. ಅಲ್ಲಿಂದ ಮುಂದೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಬೆಳೆಸಿಕೊಳ್ಳಲಿಕ್ಕೆ ಅನೇಕ ಸಂಗತಿಗಳು ಕಾರಣ ಆಗ್ತವೆ. ಅದನ್ನು ಮುಂದಿನ ಹಂತದಲ್ಲಿ ನಾವು ನೋಡ್ತಾ ಹೋಗೋಣ. ವಿಶೇಷವಾಗಿ ಅಭ್ಯಾಸ ಅಂತ ಹೇಳ್ತಾರೆ. ಕಾವ್ಯ ಕಾರಣದಲ್ಲಿ ಪ್ರತಿಭೆ ಮೊದಲನೆಯ ಸಂಗತಿ. ಎರಡನೆಯದನ್ನು ವ್ಯುತ್ಪತ್ತಿ ಅಂತ ಹೇಳ್ತಾರೆ. ವ್ಯುತ್ಪತ್ತಿ ಅಂದರೆ ಏನು? ಏಕಕಾಲಕ್ಕೆ ಅನೇಕ ಸಂಗತಿಗಳನ್ನು ತಿಳಿದಿರೋದು. ಬಹುಜ್ಞತಾ ವ್ಯುತ್ಪತ್ತಿ. ಸಂಸ್ಕೃತ ಕಾವ್ಯಮೀಮಾಂಸೆಯಲ್ಲಿ ಒಂದು ಮಾತಿದೆ, ಬಹುಜ್ಞತೆ. ಅನೇಕದರ ಬಗ್ಗೆ ಜ್ಞಾನ, ಅರಿವು, ತಿಳುವಳಿಕೆ ಇರುವುದು, ಅದು ಕವಿಗೆ ಬೇಕು. ಇದು ಕೂಡ ಕಾವ್ಯಕ್ಕೆ ಕಾರಣವಾಗುವಂಥ ಇನ್ನೊಂದು ಸಂಗತಿ. ಬರೀ ಪ್ರತಿಭೆ ಇದ್ದರೆ ಆಯ್ತಾ? ಪ್ರತಿಭೆ ಕಾಣುತ್ತದೆ, ಕಟ್ಟಲಿಕ್ಕೆ ಚಿಂತನೆ ಮಾಡುತ್ತದೆ, ಭಾಷೆಯನ್ನು ಕೂಡ ಚೆನ್ನಾಗಿ ಪ್ರತಿಭಾವಂತ ದುಡಿಸ್ಕೊಳ್ತಾನೆ. ಆದರೆ ಒಂದು ವಸ್ತು ಮೂಳೆ ಮಾಂಸಗಳಿಂದ ದಷ್ಟಪುಷ್ಟವಾಗಿ ಆಕಾರಗೊಳ್ಳಬೇಕು ಅಂತಾದರೆ ಬಹುಜ್ಞತೆ ಅಥವಾ ವ್ಯುತ್ಪತ್ತಿ ಬೇಕು. ನಾನು ಆಗಲೇ ಹೇಳ್ತಲ್ಲ, ತಾಯಿ ಮಗು ಇಬ್ಬರು ಆರೋಗ್ಯಪೂರ್ಣವಾಗಿರಬೇಕು, ಅಥವಾ ಮಗು ದೇಹದ ಒಳಗಡೆ ನವಮಾಸಗಳ ಕಾಲ ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಹೊಂದಬೇಕು ಅಂತಾದರೆ ಆ ತಾಯಿ ಆದವಳು, ಆಗಲಿಕ್ಕಿರುವವಳು ಏನು ಮಾಡಬೇಕು? ತಜ್ಞರ ಸಲಹೆಯನ್ನು ಪಾಲಿಸಬೇಕು. ಆಮೇಲೆ ಮಗುವಿಗೆ ಹೆತ್ತ ನಂತರವೂ ಕೂಡ ಮಗುವಿನ ಬೇರೆ ಬೇರೆ ರೀತಿಯ ಬೆಳವಣಿಗೆಯಲ್ಲಿ ತಾಯಿ ಸುತ್ತಮುತ್ತಲಿನ ಹಿರಿಯರ, ಅನುಭವಿಗಳ ಸಲಹೆ ಸೂಚನೆಯನ್ನು ಪಾಲಿಸಿ ಕಾರ್ಯರೂಪಕ್ಕೆ ತರಬೇಕು. ಆವಾಗ ಒಂದು ಮಗು ಏನಾಗ್ತದೆ, ಸಮಾಜಕ್ಕೆ ಒಂದು ವಿಶಿಷ್ಟವಾದ ಕೊಡುಗೆಯಾಗಿ ಸಲ್ಲಲ್ಪಡುತ್ತೆ. ಕವಿ ಬರೆದ ಕಾವ್ಯ ಕೂಡ ಅದು ಜನ
ಮನ್ನಣೆ ಪಡೆಯಬೇಕು ಅಂತಾದರೆ ಕವಿಗೆ ಬರೀ ಪ್ರತಿಭೆ ಒಂದೇ ಸಾಲದು. ಪ್ರತಿಭೆ ಬೇಕು, ಅದು ಅನಿವಾರ್ಯ. ಆಮೇಲೆ ಅದರ ಜೊತೆಗೇನು ಬೇಕು? ವ್ಯುತ್ಪತ್ತಿ ಬೇಕು. ಅಂದರೆ ತಾನು ಯಾವ ವಸ್ತುವಿನ ಬಗ್ಗೆ ಕಾವ್ಯವನ್ನು ರಚನೆ ಮಾಡ್ತಾನೋ ಅದರ ಬಗ್ಗೆ ಅವನಿಗೆ ಆಳವಾದಂಥ ವಿಶಿಷ್ಟವಾದಂಥ ಒಂದು ತಿಳುವಳಿಕೆ, ಅರಿವು, ಅದರ ಕುರಿತಾದಂಥ ಜ್ಞಾನ ಚೆನ್ನಾಗಿರಬೇಕು. ಇಲ್ಲೇ ಹೋದರೆ ತಪ್ಪು ಗ್ರಹಿಕೆಗೆ ಕಾರಣ ಆಗ್ಬೋದು. ಯಾಕೆಂದರೆ ಒಂದು ಮಾತಿದೆ, ಕವಿಗೆ ಬೇಡದೇ ಹೋದಂಥ ಸಂಗತಿಗಳೇ ಇಲ್ಲ ಈ ಜಗತ್ತಿನಲ್ಲಿ. ಯಾಕೆಂದರೆ ಹಿಂದೆಲ್ಲ ಮಹಾಕಾವ್ಯಗಳನ್ನು ರಚನೆ ಮಾಡುವ ಕಾಲಕ್ಕೆ 18 ಬಗೆಯ ವರ್ಣನೆ ಕಡ್ಡಾಯ ಆಗಿತ್ತು ಮಹಾಕಾವ್ಯದಲ್ಲಿ. ಅಷ್ಟಾದಶ ವರ್ಣನೆ. ಅಷ್ಟಾದಶ ವರ್ಣನೆ ಅಂದರೆ ಯಾವುದಪ್ಪ? ಈ ಪ್ರಕೃತಿಗೆ, ಲೋಕಕ್ಕೆ ಸಂಬಂಧಪಟ್ಟಿದ್ದು. ನಿಸರ್ಗದ ವರ್ಣನೆ ಆಗಬೇಕು, ಸೂರ್ಯೋದಯದ ವರ್ಣನೆ ಆಗಬೇಕು, ಸೂರ್ಯಾಸ್ತದ ವರ್ಣನೆ ಆಗಬೇಕು, ಸಮುದ್ರದ ವರ್ಣನೆ ಆಗಬೇಕು, ಕಾಡಿನ ವರ್ಣನೆ ಆಗಬೇಕು, ರಾಜ ಮನೆತನದ ವರ್ಣನೆ ಆಗಬೇಕು, ವೇಶ್ಯೆಯ ವರ್ಣನೆ ಬರಬೇಕು ಅಷ್ಟಾದಶ ವರ್ಣನೆಗಳಲ್ಲಿ. ಹೀಗೆಲ್ಲ ಇತ್ತು, ನಿಯಮಗಳಿತ್ತು. ನೋಡಿ, ಇವೆಲ್ಲವನ್ನು ಒಬ್ಬ ಕವಿ ಚಿತ್ರಿಸಬೇಕು ಅಂತಂದರೆ ಅವನಿಗೆ ಅವುಗಳ ಕುರಿತಾಗಿ ಖಚಿತವಾದ ಜ್ಞಾನ ಇರಬೇಕು. ಇಲ್ಲದೆ ಹೋದರೆ ಅವನು ರಚಿಸಿದಂಥ ಕಾವ್ಯವನ್ನು ಓದ್ತಾ ಓದ್ತಾ ಬೇರೆ ಯಾವುದೋ ಒಂದು ಕ್ಷೇತ್ರದಲ್ಲಿ ಅವನಿಗಿಂತ ಹೆಚ್ಚು ಪರಿಣಿತನಾದವನು ಅದನ್ನು ಒಪ್ಪಿ ತಲೆದೂಗಬೇಕಲ್ಲ. ಅದಿಲ್ಲದೆ ಇದ್ದರೆ ಇವನಿಗೆ ಇದರ ಬಗ್ಗೆ ಅರಿವಿಲ್ಲ. ವರ್ಣನೆ ಮಾಡೋ ಸಾಮರ್ಥ್ಯ ಇರುತ್ತೆ ಎಷ್ಟೋ ಕವಿಗಳಿಗೆ. ನಮ್ಮಲ್ಲಿ ಅನೇಕ ಪ್ರತಿಭಾವಂತ ಕವಿಗಳು ಹೆಚ್ಚು ಕಾವ್ಯವನ್ನು ರಚನೆ ಮಾಡದೇನೆ ಹಾಗೆ ಸೊರಗಿ ಹೋಗ್ತಾರೆ. ಯಾಕೆ ಕೇಳಿದ್ರೆ, ಉಳಿದ ಸಂಗತಿಗಳನ್ನು, ಕಾವ್ಯಕ್ಕೆ ಕಾರಣವಾಗಬಹುದಾದ ಉಳಿದ ಸಂಗತಿಗಳಲ್ಲಿ ಅವರು ಏನು ಮಾಡಿರೋದಿಲ್ಲ, ಪ್ರಜ್ಞಾಪೂರ್ವಕವಾಗಿ ತಮ್ಮನ್ನು ತೊಡಗಿಸಿಕೊಂಡಿರೋದಿಲ್ಲ. ಅದಕ್ಕಾಗಿ ನಮಗೆ ಲೋಕದ ಎಲ್ಲ ಸಂಗತಿಗಳ ಬಗ್ಗೆ ಸಾಧ್ಯ ಆದಷ್ಟು ಅವನು ಕುತೂಹಲಿಯಾಗಿರಬೇಕು. ತನ್ನ ಜೀವಿತಾವಧಿಯಲ್ಲಿ ಎಷ್ಟು ಅನುಭವಗಳು ಬಂದರೂ ಕೂಡ ತನಗಿದು ಬೇಡ, ತನಗೆ ಸಂಬಂಧ ಇಲ್ಲದೇ ಇದ್ದದ್ದು, ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು, ಇದು ವಾಣಿಜ್ಯಕ್ಕೆ ಸಂಬಂಧಪಟ್ಟಿದ್ದು, ಇದು ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಿದ್ದು, ಇದು ಭೂಗರ್ಭಕ್ಕೆ ಸಂಬಂಧಪಟ್ಟಿದ್ದು, ಕವಿ ನಿರ್ಲಕ್ಷಿಸುವ ಹಾಗಿಲ್ಲ. ಯಾಕೆಂದರೆ ಕಾವ್ಯಕ್ಕೆ ಯಾವ ವಸ್ತು ಯಾವಾಗ ಒಳಿತದ, ಪ್ರತಿಭೆ ಯಾವ್ಯಾವುದನ್ನು ವಿಶಿಷ್ಟವಾಗಿ ಕಾಣುತ್ತದ, ಅದನ್ನು ಕವಿ ಕಟ್ಟುವಾಗ ಅವನಿಗೆ ಅದರ ಕುರಿತಾದಂಥ ಖಚಿತ ಅರಿವು ಇದ್ರೇನೆ ಅಲ್ಲಿ ಹೊಸತನ್ನು ಅವನಿಗೆ ಕಾಣಲಿಕ್ಕೆ, ಕಟ್ಟಲಿಕ್ಕೆ ಸಾಧ್ಯ ಆಗುತ್ತದೆ. ಇನ್ನೊಂದು ಮಾತಿದೆ, ವ್ಯುತ್ಪತ್ತಿ ಅಂದರೆ ಏನು ಅಂತ ಕೇಳಿದ್ರೆ, ಉಚಿತಾನುಚಿತ ವಿವೇಕ ವ್ಯುತ್ಪತ್ತಿ. ಅಂದರೆ ಔಚಿತ್ಯವೇ, ಔಚಿತ್ಯ ಪ್ರಜ್ಞೆಯೇ ವ್ಯುತ್ಪತ್ತಿ. ಅಂದರೆ ಇವೆರಡರ ಸೂಕ್ಷ್ಮ ಅರ್ಥ ಒಂದೇನೆ. ಕಾವ್ಯ ಯಾವಾಗಲೂ ಸಂಗ್ರಹ ರೂಪಿಯಾಗಿ ಇರುತ್ತದೆ. ಅನೇಕ ಸಂಗತಿಗಳನ್ನು ಅವನೇನು ಮಾಡ್ತಾನೆ, ಇಡೀ ಕಿರಿದು ಚಿಕ್ಕ ಸಾಲುಗಳಲ್ಲಿ ಸಂಕ್ಷಿಪ್ತವಾದಂಥ ಒಂದು ರಚನೆಯಲ್ಲಿ ಅವನು ಅದನ್ನು ಪುನರ್ನಿರ್ಮಾಣ ಮಾಡಿರ್ತಾನೆ ತನ್ನ ಅನುಭವಗಳನ್ನು. ಹಾಗೆ ಮಾಡುವಾಗ ಅವನು ಯಾವುದನ್ನು ಕಡಿಮೆ ಪದಗಳಲ್ಲಿ, ಕಡಿಮೆ ಶಬ್ದಗಳಲ್ಲಿ ವರ್ಣಿಸಬೇಕೋ ಅದರ ಬಗ್ಗೆ ಖಚಿತವಾದಂಥ ಜ್ಞಾನ ಬೇಕು. ಕಡಿಮೆ ಅಂದರೆ ಮುಖ್ಯವಾದ್ದನ್ನು ಬಿಡೋದು ಅಂತ ಅಲ್ಲ, ಅನಗತ್ಯವಾದ್ದನ್ನು ಬಿಡೋದು, ಪರಿಷ್ಕರಿಸೋದು. ಅಂದರೆ ಖಚಿತವಾದ ಜ್ಞಾನ ಇದ್ದಾಗ ಮಾತ್ರ ಸಂಗ್ರಹಶೀಲತೆ ಸಾಧ್ಯ. ಯಾವುದು ಮುಖ್ಯ, ಯಾವುದರ ಸಾರ, ಯಾವುದರ ಒಳಗಿನ ಜೀವ ಕೇಂದ್ರ, ಅದನ್ನು ಅವನೇನು ಮಾಡಬೇಕು, ರೂಢಿಸ್ಕೊಳ್ಬೇಕು. ಇಲ್ಲದೆ ಹೋದರೆ ಅವನಿಗೆ ಹೇಳಬೇಕಾದ್ದನ್ನು ಹೇಳಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಅದಕ್ಕಾಗಿ ವಿಸ್ತಾರವಾದಂಥ ಎಲ್ಲ ಪ್ರಾಪಂಚಿಕವಾದ ಜ್ಞಾನ ಕವಿಗೆ ಬೇಕು. ಅದರ ಜೊತೆಗೆ ತಾನು ಈ ವಸ್ತುವಿಗೆ ಸಂಬಂಧಪಟ್ಟಂತೆ ಈ ವಿಸ್ತಾರವಾದ ಲೋಕಜ್ಞಾನದಲ್ಲಿ ಯಾವುದನ್ನು ಹೇಗೆ ಎಷ್ಟು ಬಳಸ್ಕೋಬೇಕು, ಔಚಿತ್ಯ ಪ್ರಜ್ಞೆ ಕೂಡ ಬೇಕು. ಔಚಿತ್ಯ ಪ್ರಜ್ಞೆ ಇಲ್ಲದೆ ಹೋದರೆ ಬರೀ ಪಾಂಡಿತ್ಯ ಪ್ರದರ್ಶನ ಆಗ್ತದೆ ಕಾವ್ಯ. ಕವಿಗೆ ಆಸಕ್ತಿ ಇರುವಂಥ ವಸ್ತು ಕಾವ್ಯಕ್ಕೆ ಬಂತು ಅಂತಂದರೆ ಅದನ್ನೇ 16 ಪುಟಗಳವರೆಗೆ ಏನು ಬೇಸರ ಆಗುವಂತೆ ಅವನು ಪಾಂಡಿತ್ಯ ಪ್ರದರ್ಶನ ಮಾಡ್ತಾ ಹೋಗ್ಬಿಡ್ಬೋದು. ಅದಕ್ಕಾಗಿ ಪ್ರತಿಭಾವಂತ ಕವಿಗೆ
ವ್ಯುತ್ಪತ್ತಿ ಜ್ಞಾನ ಈ ಎರಡೂ ನೆಲೆಯಲ್ಲಿ ಬೇಕು. ಎಲ್ಲ ಸಂಗತಿಗಳನ್ನು ತಿಳಿದು ಯಾವುದನ್ನು ಎಷ್ಟರ ಮಟ್ಟಿಗೆ ತನ್ನ ಕಾವ್ಯಕ್ಕೆ ಬಳಸ್ಕೋಬೇಕು ಎನ್ನುವಂಥ ಏನು ಬೇಕು, ಪರಿಜ್ಞಾನ ಬೇಕು. ಅದನ್ನು ಉಚಿತ ಅನುಚಿತ, ಯಾವುದು ಉಚಿತ ಯಾವುದು ಅನುಚಿತ, ಯಾವುದು ಅಗತ್ಯ ಯಾವುದು ಅನಗತ್ಯ. ನೋಡಿ, ಕಾವ್ಯದಲ್ಲಿ ಸಂಕ್ಷಿಪ್ತತೆ ಅದರ ಗುಣ ಅಂತಂದಾಗ ಮುಖ್ಯವಾದ್ದನ್ನು ಬಿಟ್ಬಿಡ್ತಾನೆ ಅಂತ ಅಲ್ಲ ಕವಿ. ಒಬ್ಬ ಗದ್ಯ ಬರಹಗಾರ 10 ಪುಟಗಳಲ್ಲಿ ಹೇಳಬೇಕಾದ್ದನ್ನು ಕವಿ ಏನು ಮಾಡ್ತಾನೆ 4 ಸಾಲುಗಳಲ್ಲಿ ಹೇಳುತ್ತಾನೆ. ಅಂದರೆ ಅದರ ಜೀವವನ್ನೇ ಅವನೇನು ಮಾಡಬೇಕು, ಸೆರೆ ಹಿಡಿದಿಡಬೇಕು. ಅದಿಲ್ಲದೆ ಹೋದರೆ ಅದರ ಹಂಚಿಗೋ ಅದರ ಹತ್ತಿರಕ್ಕೋ ಹೋಗ್ಕೊಂಡು ಮುಖ್ಯವಾದ್ದನ್ನೇ ಹೇಳದೆ ಹೋದರೆ ಆ ವಸ್ತುವನ್ನು ಸರಿಯಾಗಿ ನಿರ್ವಹಿಸುವ ಹೊಣೆಗಾರಿಕೆಯಿಂದ ಅವನು ಏನಾದ ಹಾಗೆ, ದೂರ ಆದ ಹಾಗೆ. ಅದಕ್ಕಾಗಿಯೇ ಕಾವ್ಯ ಕಾರಣದಲ್ಲಿ ಪ್ರತಿಭೆಯ ನಂತರ ಒಂದು ವಿಶಿಷ್ಟವಾದ ಸ್ಥಾನ ಯಾವುದಕ್ಕಿದೆ ಕೇಳಿದ್ರೆ ವ್ಯುತ್ಪತ್ತಿಗೆ ಇದೆ. ನಾನು ಹೇಳಿದ್ನಲ್ಲ, ಕಾವ್ಯಕ್ಕೆ ವಸ್ತು ಎನ್ನುವುದು ಈ ಜಗತ್ತಿನಷ್ಟೇ ಏನಾದದ್ದು ವಿಶಾಲವಾದದ್ದು. ಯಾವುದು ಬೇಕಾದರೂ ವಸ್ತುವಾಗಿ ಕವಿ ಕಾಣಬಹುದು. ಒಂದು ಕ್ಷುಲ್ಲಕ ಏನು ಕಬ್ಬಿನ ಒಣಗಿನ ದೇಟಿನಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದ ಯಾವುದೋ ಒಂದು ವಿಷಯದವರೆಗೂ ಕೂಡ ಕಾವ್ಯಕ್ಕೆ ನಾವು ವಸ್ತುವಾಗಿ ಆಯ್ಕೆ ಮಾಡ್ಕೋಬಹುದು. ಕನ್ನಡದ ವರಕವಿ ಬೇಂದ್ರೆ ಒಂದು ಕವಿತೆಯಲ್ಲಿ ಹೇಳ್ತಾರೆ, ಕವಿ ಜೀವದ ಆಸರ ಬ್ಯಾಸರ ತನಿಸಾಕ ಬೇರೇನು ಬೇಕ, ಹೂತದ ಹುಣಸಿ ಸಾಕ. ಹೂ ಬಿಟ್ಟಂಥ ಒಂದು ಹುಣಸೆ ಮರ ಕೂಡ ಸಾಕು ಕವಿಯ ಕಾವ್ಯಕ್ಕೆ ವಸ್ತುವಾಗಲಿಕ್ಕೆ. ಆಮೇಲೆ ಅಂತಾರಾಷ್ಟ್ರೀಯ ಯಾವುದೋ ಒಂದು ಮುಖ್ಯ ವಿಷಯವನ್ನು ಕೂಡ ಕವಿ ಏನು ಮಾಡ್ಬೋದು, ಕಾವ್ಯಕ್ಕೆ ವಸ್ತುವಾಗಿ ಬಳಸ್ಬೋದು. ಅಂದರೆ ತನ್ನ ಮನೆಯ ಹಿತ್ತಲಿನ ಆಚೆಗೆ ಎಲ್ಲೋ ಹೂ ಬಿಟ್ಟು ನಿಂತಿರುವ ಹುಣಸೆ ಮರವನ್ನು ಅವನು ಅಷ್ಟು ಸೂಕ್ಷ್ಮವಾಗಿ ಗಮನಿಸಬೇಕು. ಅಂತಾರಾಷ್ಟ್ರೀಯವಾದಂಥ ಬಹುಚರ್ಚಿತವಾದಂಥ ಸಂಗತಿಗಳ ಬಗ್ಗೆ ಕೂಡ ಅವನು ಅಷ್ಟೇ ತಿಳುವಳಿಕೆಯನ್ನು ಹೊಂದಿರಬೇಕು. ಯಾವಾಗ ಯಾವುದನ್ನು ಎಷ್ಟು ಬಳಸಬೇಕು ಎನ್ನುವ ಔಚಿತ್ಯ ಪ್ರಜ್ಞೆ ಅವನಿಗೆ ಇರಬೇಕು. ಅದಿಲ್ಲದೆ ಇದ್ದರೆ ಪ್ರತಿಭೆಯ ಹೊಳಹು, ಪ್ರತಿಭೆಯ ಸ್ವಾರಸ್ಯ ಆ ಕಾವ್ಯದಲ್ಲಿ ಏನಾಗ್ತದೆ, ಹೊರಟೋಗ್ತದೆ. ನಮ್ಮಲ್ಲಿ ಎಷ್ಟೋ ಶ್ರೇಷ್ಠ ಕವಿಗಳು ಆರಂಭದಲ್ಲಿ ತೋರಿದ ಪ್ರತಿಭಾ ಸಂಪನ್ನ ಪೂರ್ಣವಾದ ಕಾವ್ಯವನ್ನು ಆಮೇಲೆ ಬರಲಿಕ್ಕಾಗಲಿಲ್ಲ. ಕಾರಣ ಅವರಲ್ಲಿ ಪಾಂಡಿತ್ಯ ಬೆಳೀತಾ ಹೋದದ್ದು. ಪಾಂಡಿತ್ಯವನ್ನು ನಾವು ಕೆಲವು ಸಾರಿ ಪ್ರತಿಭೆಯ ಶತ್ರು ಅಂತ ಹೇಳುತ್ತೇವೆ. ಕಾರಣ ಅಂತಂದರೆ ಪಾಂಡಿತ್ಯವನ್ನು ಪ್ರತಿಭೆಯನ್ನು ಚೆನ್ನಾಗಿ ನಿರ್ವಹಿಸಲಿಕ್ಕೆ ಅನೇಕರು ಸೋಲ್ತಾ ಇರೋದ್ರಿಂದ. ಪಾಂಡಿತ್ಯ ಶತ್ರುವೇನಲ್ಲ, ಪಾಂಡಿತ್ಯ ಪ್ರತಿಭೆಗೆ ಪೂರಕವೇ. ಆದರೆ ಪಾಂಡಿತ್ಯದ ಅತಿಯಾದ ಪ್ರದರ್ಶನಕ್ಕೆ ಇಳಿಯುವಂಥ ಒಂದು ಚಟಕ್ಕೆ ಅಥವಾ ಆ ಥರದ ಒಂದು ಹವ್ಯಾಸಕ್ಕೆ ಕೆಲವರು ಏನಾಗ್ತಾರೆ, ಬಿದ್ದು ಬಿಡ್ತಾರೆ. ಆವಾಗ ಅವರ ಕಾವ್ಯ ತನ್ನ ಸೂಕ್ಷ್ಮತೆಯನ್ನು, ಮೊನಚುತನವನ್ನು ಕಳ್ಕೊಂಡು ಬರೇ ವಿವರಣೆ ಕೊಡುವಂಥ, ಜ್ಞಾನವನ್ನು ಹಂಚುವಂಥ ಶಾಸ್ತ್ರದಂತೆ ಜಡ ಆಗಿಬಿಡುತ್ತದೆ. ಅದಕ್ಕಾಗಿಯೇ ಕಾವ್ಯಮೀಮಾಂಸೆ ಪ್ರತಿಭೆ ಮತ್ತು ಔಚಿತ್ಯ ಇವೆರಡು ಬಹಳ ಮುಖ್ಯವಾದದ್ದು. ಮತ್ತು ಇವೆರಡನ್ನು ಸಮತೋಲಿತವಾಗಿ ಕೊಂಡೊಯ್ಯಬೇಕಾದಂಥ ಒಂದು ಜಾಣ್ಮೆ ಕವಿ ಆದವನಿಗೆ ಬೇಕು ಅಂತೇಳಿ ನಮ್ಮ ಕಾವ್ಯಮೀಮಾಂಸಕರು ಏನು ಮಾಡ್ತಾರೆ, ಪ್ರತಿಪಾದಿಸ್ತಾರೆ. ಇವೆರಡೇ ಅಲ್ಲ, ಇನ್ನೂ ಅನೇಕ ಸಂಗತಿಗಳು ಕಾವ್ಯಕ್ಕೆ ಕಾರಣ ಆಗ್ತದೆ. ಆಮೇಲೆ ಹೊರಗಿನಿಂದ ನಾವು ಪ್ರಯತ್ನಪೂರ್ವಕವಾಗಿ ಅಭ್ಯಾಸಪೂರ್ಣವಾಗಿ ಒಂದು ಒಳ್ಳೆಯ ಕಾವ್ಯವನ್ನು ಬರೆಯಲಿಕ್ಕೆ ಸಂಗ್ರಹಿಸಬೇಕಾದಂಥ ಕೆಲವು ಸಂಗತಿಗಳು ಕೂಡ ಇವೆ. ಇದನ್ನು ಪರಿಕರ ಅಂತೇಳಿ ಕರೀತಾರೆ. ಕಾವ್ಯದ ಆಕರ ಪರಿಕರಗಳು. ಪರಿಕರಗಳು ಅಂದರೆ ನಾವು ಸಾಮಾನ್ಯವಾಗಿ ಸಾಮಗ್ರಿಗಳು ಅಂತ ಹೇಳುತ್ತೇವೆ. ಕವಿ ಆದವನು ಕಾವ್ಯವನ್ನು ಕಟ್ಟಲಿಕ್ಕೂ ಕೂಡ ಕೆಲವು ಪರಿಕರಗಳನ್ನು ತನ್ನ ಜೊತೆಗೆ ಹೊಂದಿಸ್ಕೊಳ್ಬೇಕು. ಅಂದರೆ ಮಾತ್ರ ತಾನು ನಿರ್ವಹಿಸ್ತಾ ಇರುವಂಥ ವಸ್ತುವನ್ನು ಚೆನ್ನಾಗಿ ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಕವಿತೆಯ ಮೂಲ ಬೀಜ ಅಥವಾ ತಾಯಿ ಬೇರು ಯಾವುದಪ್ಪ ಕೇಳಿದ್ರೆ ಪ್ರತಿಭೆ. ಅದನ್ನು ಬಿಟ್ಟರೆ ಅದಕ್ಕೆ ಪೋಷಕಾಂಶವನ್ನು ಒದಗಿಸುವಂಥ ತಂದೆಯಂತೆ ಪಾತ್ರ ವಹಿಸುವಂಥ ಇನ್ನೊಂದು ಸಂಗತಿ ಯಾವುದಪ್ಪ ಕೇಳಿದ್ರೆ ವ್ಯುತ್ಪತ್ತಿ. ಇವೆರಡನ್ನು ಮತ್ತೆ ಮನನ ಮಾಡಿ ಮುಂದಿನ ಕ್ಲಾಸ್ನಲ್ಲಿ ಇನ್ನುಳಿದಂಥ ಕವಿತೆಯ ಆಕರ ಪರಿಕರಗಳ ಬಗ್ಗೆ ಚರ್ಚೆ ಮಾಡೋಣ.